ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಧಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗರತ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಗ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಚಾರು ಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ದೇವಾದಿಸದ್ಭಿರನುಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ಪದಯಾ ನಿತಾಂತಂ ಅವ್ಯಕ್ತಯಾ ಪ್ರಥಮತೋ ವದನೇಸ್ಯ ವಾಣ್ಯಾ ಶಾಲೀನ ಏವ ಭುವನಾರ್ಚಿತಯಾ ವಿಚಕ್ರೇ. ಸ್ವಸ್ತಿ ಅಸ್ತು. ಎರಡನೇ ಸರ್ಗದ ಕೊನೆಯ 4 ಪ್ರಧಾನವಾದ ಘಟ್ಟ, ಆಚಾರ್ಯರ ಬಾಲ್ಯದ 4 ಚರಿತ್ರೆಗಳು, ಅದರ ಲೀಲೆಗಳು ಅಂತ ಕರಿಬೇಕು. ಅದನ್ನು ಕೇಳಿದರೆ ಎರಡನೇ ಸರ್ಗ ಮುಕ್ತಾಯವಾಗ್ತದೆ. ಒಂದು, ಆಚಾರ್ಯರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಾಲಕ ವಾಸುದೇವ ತೊದಲ್ನುಡಿಯಿಂದ ಪ್ರಾರಂಭ ಮಾಡಿದ್ದಂತೆ ಮಾತಾಡಲಿಕ್ಕೆ. ಅಪ್ಪ, ಅಮ್ಮ, ಅಣ್ಣ ಅಂತ ಹೇಳಿ ಪ್ರಾಕೃತ ಭಾಷೆಯಲ್ಲಿ ನಾವೆಲ್ಲ ವ್ಯವಹಾರ ಮಾಡುವಂತೆ ವಾಸುದೇವ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತನ್ನುವುದು ಒಂದು ಘಟನೆಯಾದರೆ, ಎರಡನೆಯದ್ದು ಅಂಬೆಗಾಲಿಟ್ಟಂತೆ. ಅಂಬೆಗಾಲಿಟ್ಟು ನಡೆದ ವಾಸುದೇವ, ಅಂಬೆಗಾಲಿಡೋದು, ಗೋಡಿ ಹಿಡಿದು ನಡೆಯೋದು, ಆಮೇಲೆ ನಡೆಯೋದು, 3 ಕೆಲಸ ಮಾಡಿದ್ದಂತೆ. ಎರಡನೇ ಘಟನೆ. ಮೂರನೆಯದ್ದು, ಒಂದು ಸರ್ತಿ ಎತ್ತಿನ ಬಾಲ ಹಿಡ್ಕೊಂಡು ಜೋತು ಬಿದ್ದು ಕಾಡಿಗೆ ಹೋಗ್ಬಿಟ್ಟಂತೆ. ಮನೆಯಲ್ಲೆಲ್ಲ ಹುಡುಕಾಟ. ಇದು 3ನೇ ಕಥೆ. 4ನೇದ್ದು, ಹುಣಸೆ ಬೀಜವನ್ನು ಕೊಟ್ಟು ತಂದೆ ಋಣವನ್ನು ಪರಿಹಾರ ಮಾಡಿದರಂತೆ. ಏನು ಆಶ್ಚರ್ಯ ನೋಡ್ರಿ. 4 ಘಟನೆಗಳು ಕೂಡ ಬಹಳ ಮಹತ್ವದ್ದು. ನಮ್ಮ ಮಕ್ಕಳಿಗೆ ಬೇಗನೆ ಮಾತು ಬರಬೇಕು ಅಂತ ಇದ್ರೆ ಈ ಆಚಾರ್ಯರು ತೊದಲ್ನುಡಿ ನುಡಿದಿರುವಂತಹ ಘಟನೆಯನ್ನು ಮೇಲಿಂದ ಮೇಲೆ ಮೆಲುಕು ಹಾಕಬೇಕು. ವಾಸುದೇವ ಹೇಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತನ್ನೋದನ್ನು ಮತ್ತೆ ಮತ್ತೆ ನಾವು ನೆನೆಸ್ಕೊಂಡಿದ್ರೆ ಮಕ್ಕಳು ಮಾತಾಡದೇ ಇದ್ರೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಘಟನೆಯನ್ನು ಅವ್ರ ಮುಂದೆ ಕೂಡಿಸಿ ಹೇಳಬೇಕು, ಆಗಾಗ್ತದೆ. ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ.
ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ನಾವು ತೀರಿಸ್ತೇವೆ ವಿನಃ ಪೂರ್ಣವಾಗಿ ತಂದೆ ತಾಯಿಗಳ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಆಗ ಆಚಾರ್ಯರು ತಂದೆ ಋಣವನ್ನು ತೀರಿಸಿದ ಘಟನೆಯನ್ನು ನಾವು ಪಾರಾಯಣ ಮಾಡಿದರೆ, ಮೆಲುಕು ಹಾಕಿದರೆ, ತಂದೆ ತಾಯಿಗಳ ಋಣ ತೀರಿಸುವುದರಲ್ಲಿ ಯಾವುದಾದರೂ ಕೊರತೆ ನ್ಯೂನತೆ ಉಳಿದಿದ್ರೆ ಅದು ಪೂರ್ಣ ಆಗ್ತದೆ. ಇಲ್ಲೇ ಇದ್ರೆ ಹೇಗೆ ತೀರಿಸ್ತೀವಿ ಹೇಳಿ ನೋಡಂತೆ ತಂದೆ ತಾಯಿಗಳ ಋಣವನ್ನು? ಆಗೋದಿಲ್ಲ, ಅದು ತೀರಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಶ್ರಾದ್ದ ಮಾಡಿ ತೀರಿಸ್ಲಿಕ್ಕೆ ಸಾಧ್ಯ ಇದೆ, ಎಷ್ಟು ಊಟಕ್ಕೆ ಹಾಕಿ ಎಷ್ಟು ಸೇವೆ ಮಾಡಿ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತೇನು ನಾವಿದ್ದೀವಿ ಇದು ಪೂರ್ಣ ಅಸ್ತಿತ್ವ ತಂದೆ ತಾಯಿ ಅಧೀನ. ಅಂದ ಮೇಲೆ ಅವರ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಸಂದೇಹವೇ ಇಲ್ಲ. ಆದರೂ ವಾಯುದೇವರು ಅವರ ತಂದೆ ಋಣವನ್ನು ತೀರಿಸಿದರು ಅಂತನ್ನುವುದನ್ನು ಮೇಲಿಂದ ಮೇಲೆ ಅನುಸಂಧಾನ ಮಾಡಿ ಆ ಶ್ಲೋಕಗಳನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪುನರುಚ್ಚಾರಣೆಯನ್ನು ಮಾಡ್ತಾ ಇದ್ರೆ ಆ ಋಣವನ್ನು ಎಲ್ಲ ತೀರಿಸಿದಂತೆ ಆಗ್ತದೆ. ಏನೋ ಕೊರತೆಗಳಿರ್ತದೆ ನಮ್ಮಲ್ಲೆಲ್ಲ, ಆ ಕೊರತೆಗಳೆಲ್ಲ ತೀರಿ ಹೋಗ್ತದೆ. ಇನ್ನು ಆ ಹುಡುಗ ನಡೆದಾಡಿದ್ದು, ಅಂಬೆ ಹರಿದಿದ್ದು, ಇದೆಲ್ಲವೂ ಕೂಡ ಒಂದು ಆಶ್ಚರ್ಯ ಘಟನೆಗಳು. ಯಾಕೆ ಗ್ರಂಥಕಾರರು ಹೇಳುವಾಗ ವಿಡಂಬನಂ ಹಿ ತತ್ ಅಂತ, ಇದೊಂದು ವಿಡಂಬನೆ ಅಂತ ಕರೆದಿದ್ದಾರೆ. ಹಂಗಂದ್ರೆ ಏನು? ಇವೆಲ್ಲ ಇವತ್ತು ನಾವು ತಿಳಿಯೋರಿದ್ದೀವಿ. ಒಂದೊಂದು ಅನುಸಂಧಾನವನ್ನು ಮಾಡ್ತಾ ಬರ್ರಿ. ತೊದಲ್ ನುಡಿ ನುಡಿದ್ರು ಅನ್ನುವಂತಹ ಬರ್ರಿ ಆಚಾರ, ತೊದಲ್ ನುಡಿ ನುಡಿದ್ರು ಅನ್ನುವಂತಹ ಮಾತಾಡಿದರು ಎನ್ನುವ ಅನುಸಂಧಾನವನ್ನು ಮೊದಲು ಮಾಡೋಣ. ಕಥೆ ಕೇಳ್ತಿರ್ತೀವಲ್ಲ, ಕಥೆ ಕೇಳುವಾಗ ಕಥೆಯ ಜೊತೆಗೆ ಸ್ವಲ್ಪ ಅನುಸಂಧಾನವನ್ನು ಬೆಳೆಸ್ಕೊಳ್ಬೇಕು ನಾವೆಲ್ಲ. ನಮಗೇನಾಗಿದೆ ಅಂದರೆ ಇಷ್ಟು ದಿವಸ ಭಾಗವತ ಕಥೆ ಹೇಳಿ ಮುಗಿಸ್ಬಿಟ್ರು, ಅನುಸಂಧಾನಕ್ಕೆ ಹೇಳಲೇ ಇಲ್ಲ. ಯಾವುದೇ ಒಂದು ಘಟನೆಯನ್ನು ಹೇಳಿದಾಗ ಅದು ಕಥೆ ಅಂತ ಕೇಳಿ ನಾವು ಬಿಟ್ಟದ್ದೇ ಬಹಳ, ಅನುಸಂಧಾನಕ್ಕೆ ತಂದದ್ದೇ ಕಡಿಮೆ. ಹಾಗಾದರೆ ಇವತ್ತು ನಾವು ಅನುಸಂಧಾನಕ್ಕೆ ತರುವ ಪ್ರಯತ್ನ ಮಾಡೋಣ. ಆಚಾರ್ಯರ ಚರಿತ್ರೆ 16 ಸರ್ಗದ ವ್ಯಾಪ್ತಿಯಲ್ಲೇನು ಬಂದಿದೆ, ಪ್ರತಿಯೊಂದು ಘಟನೆಗಳು ಕೂಡ ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಿ ಉಪಾಸನೆಯನ್ನು ಮಾಡಿ ಅದರ ಫಲವನ್ನು ಪಡೆದುಕೊಳ್ಳುವಷ್ಟು ನಾವು ಯೋಗ್ಯರಾಗಬೇಕು. ಯಾಕೆ ಅಂದರೆ ಆ ಘಟನೆಗಳು ಅಷ್ಟು ಸಮರ್ಥವಾಗಿವೆ. ಗಮನಾಸನ ಸಂಕತಾದಿಲೀಲಾಗ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ 13ನೇ ಸರ್ಗದ ಈ ಮಾತನ್ನು ಪ್ರತಿ ಸರ್ಗದಲ್ಲೂ ಅನುಸಂಧಾನ ಮಾಡಿಕೊಳ್ತಾ ಬರಬೇಕು. ಆಚಾರ್ಯರು ಮಾತಾಡಿದರು, ವಾಸುದೇವ ನಡೆದಾಡಿದ, ಅಂಬೆ ಇಟ್ಟ, ಏನು ಘಟನೆ ಬಂದರೂ ಅದನ್ನೆಲ್ಲ ಅನುಸಂಧಾನ ಮಾಡಬೇಕು. ಮಹಾಪುಣ್ಯ, ಮಹಾಪುಣ್ಯ ಇದು. ಈಗ ಮೊದಲು ಮಾತಾಡಿದ್ದು ಹೇಗೆ ಮಾತಾಡಿದರು? ತೊದಲು ನುಡಿ ಫಸ್ಟ್. ಮೊದಲು ಯಾವಾಗಲೂ ಮಕ್ಕಳು ಮಾತಾಡುವಾಗ ಅಸ್ಪಷ್ಟವಾದ ನುಡಿಯನ್ನು ಮಾತಾಡ್ತಿರ್ತದೆ. ನಾವೆಲ್ಲ ಆ ದಾರಿಯಲ್ಲಿ ಕ್ರಮಿಸಿ ಬಂದವರು. ನಾವೇನು ಒಮ್ಮಿಂದೊಮ್ಮೆಲೆ ಬಾಯಿ ತೆಗೆದು ಇನ್ನೇನು ಶ್ರೀಮನ್ ನ್ಯಾಯಸುಧಾ ಪಾಠವನ್ನೇ ಹೇಳಿದ್ದು, ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಗಳನ್ನೇ ಹಾಗೆಲ್ಲ ಯಾರ್ಯಾರು ಹಂಗೆ ಬಂದಿರಂಗಿಲ್ರಿ. ಎಲ್ಲರೂ ಕ್ರಮವಾಗಿ ಏನು ಮಾತಾಡಬೇಕು ಅದೇ ವಾಯುದೇವರೇ ಆ ಕ್ರಮ ತೋರಿಸಿಕೊಟ್ಟಾಗ ನಾವೆಲ್ಲ ಯಾವ ಗಿಡದ ತಪ್ಪಲು ಹೇಳಿ ನೋಡಂತ. ಹೇಗಿತ್ತು ಅಂದರೆ ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತವನ್ನು ಹೇಳುವ ಮೂಲಕವಾಗಿ ಆಚಾರ್ಯರ ನಾಲಿಗೆಯಿಂದ ಬಾಯಿಯಿಂದ ಒಂದು ಶಬ್ದ ಹೊರಗೆ ಬಂತು. ಆ ದೃಷ್ಟಾಂತ ಏನು, ಹೇಗಿದೆ? ಈ ದೃಷ್ಟಾಂತದ ಸ್ಫೂರ್ತಿಯನ್ನು ಪಡೆದ ಮುಂದಿನ ಗ್ರಂಥಕಾರರು ಏನೇನು ರೀತಿಯಿಂದ ವರ್ಣನೆ ಮಾಡಿದ್ದಾರೆ ಎರಡು ಅನುಸಂಧಾನ ಮಾಡಿ ಮುಂದೆ ಹೋಗೋಣ. ದೇವಾದಿ ಸದ್ಭಿರನು ಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ ಪದಯಾ ನಿತಾಂತಂ ಅವ್ಯಕ್ತಯ ಪ್ರಥಮತೋ ವದನೇಸ್ಯ ವಾಣ್ಯ ಶಾಲೀನ ಏವ ಭುವನಾರ್ಚಿತಯ ವಿಜಕ್ರೇ. ದೇವಾದಿ ಸದ್ಭಿಃ ಅನುಪಾಲಿತಯ ಆದರೇಣ, ದೇವತೆಗಳು ಕಾಯ್ತಾ ಕೂತಿದ್ರಂತ. ಯಾತಕ್ಕಾಗಿ ಕಾಯ್ತಾ ಕೂತಿದ್ರು ದೇವತೆಗಳು? ಯಾವಾಗ ವಾಸುದೇವನ ಬಾಯಿಯಿಂದ ಶಬ್ದಗಳು ಹೊರಹೊಮ್ಮಲಿಕ್ಕೆ ಪ್ರಾರಂಭವಾಗ್ತದೋ ಅಂತ ಹೇಳಿ ದೇವತೆಗಳೆಲ್ಲ ಕಾತರದಿಂದ ಕಾಯ್ತಾ ಕೂತಿದ್ರಂತೆ. ಕುತೂಹಲ, ಮೊದಲು ಶಬ್ದ ಬರಲಿ, ವಾಸುದೇವನ ಬಾಯಿಯಲ್ಲಿ ಅಪ್ಪ, ಅಮ್ಮ, ಅಣ್ಣ ಅಂತ ಒಂದು ಶಬ್ದ ಬರಲಿ ಹೊರಗಡೆ ಕಾಯ್ತಾ ಇದ್ರಂತ. ಅಲ್ರಿ, ವಾಸುದೇವನ ಬಾಯಿಯಲ್ಲಿ ಶಬ್ದ ಬರಲಿ ಅಂತ ದೇವತೆಗಳು ಕಾಯುವಂತಹದ್ದೇನಿದೆ? ಏನಿರಬೇಕಲ್ಲ. ಏನು ನಾವು ಬೇಕಾಷ್ಟು ಮಾತಾಡ್ತೀವಿ, ಯಾರು ನಮ್ಮನೇನು ಕಾಯಂಗಿಲ್ಲ, ಕೊಸರಂಗಿಲ್ಲ ನಮ್ಮನ್ನು.
ಬಡಿತಿರ್ತಾರೆ, ಮಾತಾಡಿ ಇನ್ನರ ಮುದುಕಾದಿ ಮಾತಾಡ ಅಂತಕೊಂಡು ಬಡಿತಿರ್ತಾರೆ ನಮ್ಮನ್ನು. ನಮ್ಗೆ ಯಾರು ಮಾತಾಡಿಸ್ ಕಾಯಿಸಂಗಿಲ್ಲ ನಮ್ಮನ್ನು. ಆದರೆ ದೇವಾದಿ ಸದ್ಭಿಹಿ ದೇವತೆಗಳು ಸಜ್ಜನರು ಅನುಪಾಲಿತಯಾದರೇಣ ಶ್ರದ್ಧೆಯಿಂದ ಕಾಯ್ತಾ ಇದ್ದಾರಂತೆ. ಆಗ ಅವರ ಬಾಯಿಯಿಂದ ಅವ್ಯಕ್ತಯ ಪ್ರಥಮತೋ ವದನೇಸ್ಯ ವಾಣ್ಯ ಅವ್ಯಕ್ತವಾದ ಶಬ್ದಗಳು ಬಂದುವಂತೆ, ಅಸ್ಪಷ್ಟವಾದ ಶಬ್ದಗಳು. ಶಾಲೀನ ಏವ ಭುವನಾರ್ಚಿತಯ ವಿಚಕ್ರೆ ಆ ಒಂದೊಂದು ಮಾತು ಕೂಡ ಭುವನಮಾನ್ಯವಾದ ಮಾತುಗಳು ಅವರ ಬಾಯಿಯಿಂದ ಬಂದದ್ದು. ಅಷ್ಟು ಅದ್ಭುತವಾದ ಮಾತು ಬಂತು ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಏನು ಅಂತ ಕೇಳಿದ್ರೆ ಹೇಗಿತ್ತು ಅಂದರೆ ದೇವ್ಯ ವಾಣ್ಯ ಇವ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಊಹಿಸ್ಕೊಳ್ಬೇಕು ಅಂದರೆ ಹೀಗೆ ಊಹಿಸ್ಕೊಳ್ಬೇಕಂತ. ಬ್ರಹ್ಮದೇವರ ಮನೆ ಮೊದಲು ಅದನ್ನು ಕಣ್ಮುಂದೆ ತಂದ್ಕೊಳ್ರಿ ಎಂದರು ನಾರಾಯಣಾಚಾರ್ಯ, ಯಾರು ಗ್ರಂಥಕಾರರು, ನಾರಾಯಣ ಪಂಡಿತಾಚಾರ್ಯ. ಆ ಬ್ರಹ್ಮದೇವರ ಸಭೆಯಲ್ಲಿ ಬ್ರಹ್ಮದೇವರು ಕುಳಿತಿದ್ದಾರೆ, ವಾಯುದೇವರು ಕುಳಿತಿದ್ದಾರೆ, ಎಲ್ಲ ದೇವತೆಗಳು ಕುಳಿತಿದ್ದಾರೆ. ಸಭೆಗೆ ಪ್ರವೇಶ ಇಲ್ಲದೆ ಇರುವಂತಹ ಜನ ಬಾಗಿಲಿನ ಆಚೆ ನಿಂತಿದ್ದಾರೆ. ಕೆಲವರಿಗೆ ಸ್ಟೇಡಿಯಂ ಒಳಗೆ ಬಿಡ್ತಿರಂಗಿಲ್ಲ ರೀ, ಕೆಲವೊಮ್ಮೆ ಥಿಯೇಟರ್ ಒಳಗೆ ಬಿಡ್ತಿರಂಗಿಲ್ಲ, ಟಿಕೆಟ್ ತೊಗೊಂಡ್ರಂಗಿಲ್ಲ ನೋಡ್ರಿ, ಒಳಗೆ ಬಿಡ್ತಿರಂಗಿಲ್ಲ ಅವರು. ಅದಕ್ಕೆ ಕೆಲವರೆಲ್ಲ ಹೊರಗೆ ನಿಂತಾರೆ, ಕೆಲವರು ಒಳಗೆ ಕೂತಾರೆ. ಆ ಬ್ರಹ್ಮನ ಸಭೆಯಲ್ಲಿ ಕುಳಿತ ದೇವತೆಗಳು ಅಕ್ಕಪಕ್ಕದಲ್ಲಿ ನಿಂತ ಸಜ್ಜನರೆಲ್ಲ ಒಂದಕ್ಕಾಗಿ ಕಾಯ್ತಾ ಇದ್ರಂತೆ. ಯಾವುದಕ್ಕಾಗಿ ಕಾಯ್ತಾ ಇದ್ರು ಅಂದರೆ ಆ ಬ್ರಹ್ಮನ ಸಭೆಯಲ್ಲಿ ಸರಸ್ವತಿ ಇನ್ನು ಮುಂದೆ ನಾಟ್ಯವಾಡುವಳಿದ್ದಾಳೆ ಅಂತ ಹೇಳಿ ಅವಳ ನಾಟ್ಯವನ್ನು ನೋಡುವುದಕ್ಕಾಗಿ ದೇವತೆಗಳೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ರಂತೆ. ದೇವಾದಿ ಸದ್ಭಿರನುಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ಪದಯಾ ನಿತಾಂತಂ. ಆ ಸರಸ್ವತಿ ದೇವಿ ನಾಟ್ಯ ಮಾಡ್ತಾಳೆ ಎಲ್ಲಿ? ಬ್ರಹ್ಮನ ಸಭೆಯಲ್ಲಿ. ಬ್ರಹ್ಮನ ಸಭೆಯಲ್ಲಿ ನಾಟ್ಯ ಮಾಡುವ ಸರಸ್ವತಿಯನ್ನು ನೋಡುವುದಕ್ಕಾಗಿ ಎಲ್ಲ ದೇವತೆಗಳು ಸಜ್ಜನರು ಕಾತರದಿಂದ ಕೂತಂತೆ ವಾಸುದೇವನ ಮುಖವೆಂಬ ರಂಗಮಂದಿರದಲ್ಲಿ ಯಾವಾಗ ವಾಣಿ ಸರಸ್ವತಿ ನಾಟ್ಯ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೋ ಅಂತ ನೋಡುವುದಕ್ಕಾಗಿ ದೇವತೆಗಳು ಸಜ್ಜನರು ಕಾಯ್ತಾ ಇದ್ರಂತೆ. ಎರಡನ್ನು ಊಹಿಸಿಕೊಳ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ವಾಸುದೇವನ ಮುಖ ಕಮಲದಲ್ಲಿ ನಾಲಿಗೆ, ಇದು ರಂಗಮಂಚ, ಇದರಲ್ಲಿ ಸರಸ್ವತಿ ನಾಟ್ಯ ಆಡಬೇಕಾಗಿದೆ. ಬ್ರಹ್ಮದೇವರ ಸಭೆಯಲ್ಲಿ ನಾಟ್ಯವಾಡುವಂತೆ. ಹೌದಾ? ಹಾಗಾದರೆ ಏನು ಮಾಡಿದ್ರು? ನಾಟ್ಯ ಆಡಿಲ್ಲ ಅಂತ ಕೇಳಿದ್ರೆ ನಾಟ್ಯ ಯಾವಾಗಲೂ ಒಮ್ಮಿಂದೊಮ್ಮೆ ಪ್ರಾರಂಭ ಅಂದರೆ ತಾರ್ಕಕ್ಕೆ ಇರಂಗಿಲ್ಲ. ಅದು ಯಾವಾಗಲೂ ನಾಟ್ಯ ಮೊದಲು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಟ್ಕೊಂಡು 1 2 ಸ್ಟೆಪ್ ಹಾಕ್ತಾರಂತೆ ಸಂಗೀತಗಾರ, ನಿಮ್ಗೆ ಗೊತ್ತಿರ್ತದೆ. ಒಮ್ಮೆ ರಾಗ ಏರಿಸ್ಲಿಕ್ಕೆ ಬರೋದಿಲ್ವಲ್ಲ. ಹಾಗಿದ್ರೆ 1 2 ಹೆಜ್ಜೆಯನ್ನು ಇಟ್ಟು ಬಂದ್ಲಂತೆ. ಯಾಕೆ ಅಂದರೆ ಬರುವಾಗ ನಾಚಿಕೊಂಡು ಬಂದ್ಲಂತೆ. ಇಷ್ಟೆಲ್ಲ ಜನರ ಮುಂದೆ ನಾನು ಹೇಗೆ ನರ್ತನೆ ಮಾಡ್ತೀನಿ ಅಂತ ಹೇಳಿ ಸಂಕೋಚದಿಂದ ಸರಸ್ವತಿ ಬ್ರಹ್ಮನ ಸಭೆಯಲ್ಲಿ ಬಂದಾಗ ಮುಸುಕು ಹಾಕ್ಕೊಂಡು ಯವನಿಕ ಹಾಕ್ಕೊಂಡು ಮೆಲ್ಲ ಮೆಲ್ಲನೆ ಬಂದಾಗ ಹೇಗೆ ಇತ್ತಲ್ಲ ಹಾಗೆ ವಾಸುದೇವನ ಬಾಯಿಯಿಂದ ಒಂದೊಂದೇ ಶಬ್ದಗಳು ಮೆಲ್ಲ ಮೆಲ್ಲನೆ ಹೊರಗೆ ಬಂದುವು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ನೋಡ್ರಿ. ವಾಸುದೇವನ ಬಾಯಿಯಲ್ಲಿ ಬಂದ ಒಂದೊಂದು ಶಬ್ದಗಳು ತೊದಲು ನುಡಿಗಳು. ಯಾಕೆ? ಬಿಟ್ಟು ಬಿಟ್ಟು ಆಡಬೇಕು. ಉದ್ದಕ್ಕೊಂದು ತಾಸುಗಟ್ಟಲೆ ಆಡ್ತಿಲಿಕ್ಕೆ ಬರಂಗಿಲ್ಲ. ಆಗ ಹೆಂಗಿರ್ತಿತ್ತು ಅಂದರೆ ಈಗ ನಾಟ್ಯ ಪ್ರಾರಂಭವಾಗಿದೆ ಏನೋ ಅಂತನ್ನುವಂತೆ ಕಾಣ್ತಾ ಇತ್ತಂತೆ. ಇದನ್ನು ಸ್ವಲ್ಪ ನಿಮಗೆ ಸ್ಫೂರ್ತಿ ಪಡೆದವರ ಕಥೆ ಹೇಳ್ತೀನಿ. ಇದನ್ನು ಸ್ಫೂರ್ತಿ ಪಡೆದವರು ಯಾರು? ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಸ್ಫೂರ್ತಿ ಪಡೆದಿದ್ದಾರೆ. ಇದನ್ನು ವಾಸುದೇವನ ಮುಖ ಕಮಲದ ರಂಗಮಂಚದಲ್ಲಿ ಸರಸ್ವತಿ ನಾಟ್ಯವಾಡಿದ್ಲು ಅಂತನ್ನೋದನ್ನು ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಸ್ಫೂರ್ತಿಯಾಗಿ ತೆಗೆದುಕೊಂಡು ರಾಯರ ಬಗ್ಗೆ ಹೇಳುವಾಗ ಪರಿಮಳದ ಗ್ರಂಥ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಒಂದು ಮಾತನ್ನಂತಾರೆ. ಧೀರ ಶ್ರೀ ರಾಘವೇಂದ್ರ ತ್ವದತುಲರಸನ ರಂಗರತ್ಯತ್ ಸ್ವಯಂಭೂ ಯೋಷಾಧಮ್ಮಿಲ್ಲ ಭಾರ ಶ್ಲತ ಕುಸುಮತತಿ ಸ್ತದ್ಗಿರಸ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇದಕ್ಕೆ ಮೂಲ ಸ್ಫೂರ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಸುಮಧ್ವ ವಿಜಯದಲ್ಲಿದೆ ಮೂಲ ಸ್ಫೂರ್ತಿ. ಯಾಕೆ? ಅಲ್ಲಿ ಹೇಳಿದ್ದೇನು? ಪರಿಮಳ ಅಂತ ರಾಯರ ಗ್ರಂಥ ಬರೆದ್ರಂತೆ. ಪೂರ್ವಾಶ್ರಮದಲ್ಲೇ ಬರೆದಿದ್ದಾರೆ. ಮತ್ತೆ ಆಶ್ರಮ ಆದ್ಮೇಲೆ ಬರೆದ ಅಂತ ತಿಳಿಬೇಡ್ರಿ. ಪೂರ್ವಾಶ್ರಮದಲ್ಲೇ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಪರಿಮಳಾಚಾರ್ಯರು ಅಂತ ನಾಮಕರಣ ಮಾಡಿದ್ದದು.
ಆ ಪೂರ್ವಾಶ್ರಮದಲ್ಲಿ ಏನು ಗ್ರಂಥ ಬರೆದಿದ್ದಾರಲ್ಲ, ಆ ಗ್ರಂಥ ಹೇಗಿತ್ತು, ಪರಿಮಳ ಪರಿಮಳ ಅಂತ ಕೇಳಿದ್ರೆ ಶ್ರೀಮನ್ಯಾಯ ಸುಧೆಗೆ ಪರಿಮಳ ಅಂತೆ. ಅದು ಸುಧಾ ಅಂದರೆ ಅಮೃತ, ಅಮೃತಕ್ಕೊಂದು ಸುವಾಸನೆ ಅಂತ ಹೇಳ್ತಾರೆ. ರಾಯರ ಗ್ರಂಥ ಅಂದರೆ ಅಮೃತಕ್ಕೊಂದು ಸುವಾಸನೆ ಅಂತ. ಅದು ಹೇಗಿತ್ತು ಅಂತ ಕೇಳಿದ್ರೆ ಯೋಷಾಧಮ್ಮಿಲ್ಲ ಭಾರ ಶ್ಲತ ಕುಸುಮತತಿ ಸ್ವದ್ಗಿರ ಸಂಗಿರಾಮಃ. ರಾಯರ ವದನ, ಆ ನಾಲಿಗೆ ಎಂಬ ರಂಗಮಂಚದಲ್ಲಿ ಧೀರ ಶ್ರೀ ರಾಘವೇಂದ್ರ ತ್ವದತುಲ ರಸನಾ ರಂಗ ನೃತ್ಯ ಸ್ವಯಂಭೂ. ತ್ವದತುಲ ರಸನಾ ರಂಗ ನೃತ್ಯ ಸ್ವಯಂಭೂ. ನಿಮ್ಮ ನಾಲಿಗೆಯ ಮೇಲೆ ಬ್ರಹ್ಮದೇವರ ಹೆಂಡತಿಯಾದ ಸರಸ್ವತೀ ದೇವಿಯರು ನಾಟ್ಯ ಮಾಡ್ಲಿಕ್ಕೆ ಬಂದಾಗ, ಇದು ಎಲ್ಲಿದ್ದು, ಕಾಪಿ ಪೇಸ್ಟ್ ಎಲ್ಲಿಂದ ಮಾಡಿದರು, ಸುಮಧ್ವಿಜಯ್ ಮಾಡಿದ್ರು. ಸ್ಫೂರ್ತಿ ಇಲ್ಲಿಂದು. ದೇವಾದಿ ಸದ್ಭಿರನು ಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ ಪದಯಾ ನಿತಾಂತಂ. ಅವ್ಯಕ್ತಯ ಪ್ರಥಮತೋ ವದನಿಸ್ಯ ವಾಣ್ಯ ಶಾಲೀನಗೇವ ಭುವನಾರ್ಚಿತಯ ವಿಜಕ್ರೇ. ಯಾವ ಮಾತು ಅರ್ಥ ಮಾಡಿಕೊಳ್ಳ್ರಿ, ಸರಸ್ವತೀ ದೇವಿ ಮೊದಲು ಹೆಜ್ಜೆ ಎರಡನೇ ಹೆಜ್ಜೆ ಇಟ್ಟಂತೆ ಇತ್ತು. ಯಾವುದು ಅಂತ ಕೇಳಿದರೆ ವಾಸುದೇವನ ಬಾಯಿಯಿಂದ ಬಂದ ತೊದಲು ನುಡಿ. ಹಾಗಾದರೆ ರಾಯರ ನಾಲಿಗೆಯ ಮೇಲೆ ಸರಸ್ವತೀ ದೇವಿಯರು ನರ್ತನೆ ಮಾಡುವ ಸಂದರ್ಭದಲ್ಲಿ ಏನಾಯಿತು? ಯೋಷಾಧಮ್ಮಿಲ್ಲ ಭಾರ. ಅವರು ಹೆರಳು ಹಾಕ್ಕೊಂಡಿದ್ರಲ್ಲ, ಹೆರಳಲ್ಲಿ ಹೂವಿನ ಮಾಲೆ ಇತ್ತು. ಆ ಹೂವಿನ ಮಾಲೆಯಲ್ಲಿ ಹೂಗಳು ಕಳಿಚಿ ಒಂದೊಂದಾಗಿ ತೆಳಗೆ ಬೀಳ್ತಾ ಇತ್ತಂತೆ. ಯೋಷಾಧಮ್ಮಿಲ್ಲ ಭಾರ ಶ್ಲತ ಕುಸುಮ ತತೀಹಿ ತ್ವದ್ಗಿರ ಸಂಗಿರಾಮಃ. ಅವುಗಳೆಲ್ಲವೂ ನಿಮ್ಮ ನಾಲಿಗೆಯಿಂದ ಕೂಡಿಕೊಂಡು, ಅರ್ಥಾತ್ ಬಾಯಿಂದ ಬರುವ ಮಾತುಗಳ ಜೊತೆಗೆ ಹೊರಗೆ ಬಂದಾಗ ಏನಾಯಿತು? ಪರಿಮಳ ಆಯಿತು ಅಂತ ಬರೀತಾ ಇದ್ದಾರೆ. ವಾಯುದೇವರ ಆವೇಶ ಉಳ್ಳ ಪ್ರಹ್ಲಾದರಾಜರು ಮಂತ್ರಾಲಯ ಪ್ರಭುಗಳಾಗಿ ಬಂದಾಗ ಬರದ್ರೇನೆ ಇಷ್ಟಿದ್ರೆ ವಾಯುದೇವರ ನುಡಿ ಹೇಗಿರಬೇಕು ಅಂತ ಊಹೆ ಮಾಡಿಕೊಳ್ರಿ. ಏನು ಅನುಸಂಧಾನ ಮಾಡಬೇಕು ನಾವೆಲ್ಲ ಇದನ್ನು. ದೇವಾದಿ ಸದ್ಭಿರನು ಪಾಲಿತಯಾದರೇಣ. ಅಪ್ಪ ಅಂತಂದ್ರು ಯಾರು? ವಾಸುದೇವ. ಮೊದಲನೇ ಬಾರಿ ಅಪ್ಪ ಅಂತಂದಾಗ ದೇವತೆಗಳಿಗೂ ಸಜ್ಜನರಿಗೂ ಭಾರಿ ಆನಂದ ಆಯಿತು, ಕೈ ಚಪ್ಪಾಳೆ ತಟ್ಟಿದ್ರು. ಏನು ಆಶ್ಚರ್ಯ ಅಲ್ರಿ, ವಾಸುದೇವ ಅಪ್ಪ ಅಂತಂದು ಕೂಡಲೇ ಚಪ್ಪಾಳೆ ತಟ್ಟಬೇಕಾ, ಖುಷಿ ಆಗಬೇಕಾ ಅಂತ ಕೇಳಿದ್ರೆ ಯಾಕೆ? ವಾಯುದೇವರ ಬಾಯಿಂದ ಬರುವ ಒಂದೊಂದು ಪದಗಳೂ ಕೂಡ ಭಗವಂತನ ನಾಮಗಳಾಗಿರ್ತದೆ ವಿನಃ ಇನ್ನೇನಾಗಿರೋದಿಲ್ಲ. ಅಪ್ಪತಿ, ಅಪ್ಪ ಅಪ್ಪ ಅಂದ್ರೆ ಏನು? ಅಪ್ಪ ಅಂದ್ರೆ ಏನು? ವರುಣನನ್ನು ರಕ್ಷಣೆ ಮಾಡುವ ಭಗವಂತನಿಗೆ ಅಪ್ಪ ಅಂತ ಕರೀತಾರಂತೆ ಸಂಸ್ಕೃತದಲ್ಲಿ, ಬಿಟ್ಕೊಳ್ರಿ. ಅಪ ಅಂದರೆ ನೀರು. ಅವ ಅಪ್ಪ ಪತಿ ಇದ್ದಾನಲ್ಲ ವರುಣ, ಅವನಿಗೂ ಪತಿ ಇವ, ಅದರಿಂದ ಇವ ಅಪ್ಪ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ. ಇವ ಯಾಕೆ ಅಪ್ಪ, ಇವ ಯಾಕೆ ಅಮ್ಮ ಅಂತ ಕೇಳಿದ್ರೆ, ಇವಾಗ ಅಪ್ಪ ಆಗ್ಲಿಕ್ಕೆ ಅವಂಗ ಅಮ್ಮ ಆಗ್ಲಿಕ್ಕೆ ಯೋಗ್ಯತಾ ಕೊಟ್ಟವರು ವರುಣದೇವರಂತ. ಇಲ್ಲದೇ ಇದ್ರೆ ಇವನ ಅಪ್ಪನೂ ಇಲ್ಲ, ಅವನ ಅಮ್ಮನೂ ಇಲ್ಲ, ಮುಗಿದು ಹೋದ ಕೆಲಸ ಅಷ್ಟೇ. ಹಾಗಾಗಿ ಅಪ್ಪ ಅಮ್ಮ ಅಂತ ಪ್ರಾಕೃತವಾದ ಭಾಷೆಗಳನ್ನು ಬಳಸಿದರೂ ಕೂಡ ಅದರಲ್ಲಿ ಇದ್ದದ್ದೇನು? ದೇವರ ನಾಮಸ್ಮರಣೆ ವಿನಃ ಬೇರೆದಿದ್ದಿದ್ದಿಲ್ಲ. ಹೌದೋ ಇಲ್ಲ? ನಾವೆಲ್ಲ ಏನು ಮಾಡಿರ್ತೀವಿ? ಸಂಸ್ಕೃತದಾಗ ಮಾತಾಡಿದ್ರೆ ಅಷ್ಟ ಹೌದು, ಸಂಸ್ಕೃತ ಇಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲ, ಹಂಗೇನಿಲ್ಲರಿ. ಅದು ನೀವು ಎದ್ರೊಳಗೆ ಮಾತಾಡಿದ್ರು ಸರಿನೇ. ಮಳೆಯ ನೀರೊಣಿಯಲಿ ಪರಿಯಲು ಬಳಸರೂರೊಳಗಿದ್ದ ರಾಜನ. ಜಗನ್ನಾಥದಾಸರು ಹೇಳುವಾಗ ಸಂಸ್ಕೃತ ಪ್ರಾಕೃತ ಅಂತೇನಿಲ್ಲ, ಎಲ್ಲವೂ ದೇವರ ನಾಮವೇ. ಕಲುಷವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪದ ಮಹಿಮಾ ಜಲದಿ ಪೊಕ್ಕದರಿಂದ ಮಾಂಡಪರೆ ಮಹೀಸುರರು. ಯಾಕೆ ಗೌರವ ಕೊಡೋದಿಲ್ಲ? ದೇವರ ಮಹಿಮೆಯನ್ನು ಹೇಳ್ತಾ ಇದೆ ಅಂತಂದ ಮೇಲೆ ಎಲ್ಲ ಶಬ್ದಗಳೂ ಬೇಕು. ಹಾಗಿದ್ರೆ ಆಚಾರ್ಯರ ತೊದಲು ನುಡಿಯಲ್ಲಿ ಮೊದಲು ಬಂದದ್ದು ಅಮ್ಮ, ಅಪ್ಪ, ಅಕ್ಕ ಅಂತ ಬಂದಿದ್ರೆ ಪ್ರಾಕೃತವಾದ ಭಾಷೆಯಾಗಿದ್ರೂ ಕೂಡ ಅದು ದೇವರ ನಾಮವನ್ನೇ ಹೇಳ್ತದೆ. ಐತ್ರೇಯ ಉಪನಿಷತ್ತಿನ ಕೊನೆ ಶ್ಲೋಕದಲ್ಲಿ ಹೇಳುವಾಗ ಆಚಾರ್ಯರಂತಾರೆ, ಬರೇ ಶಬ್ದಗಳಲ್ಲ, ಅದನ್ನೇ ರಾಯರು ಹೇಳಿದ್ದು. ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತದೆ ಅಂತ ಅನುಸಂಧಾನ ಮಾಡಿರುವ ವಾಯುದೇವರು ಮೊದಲನೇ ಬಾರಿ ಬಾಯಲ್ಲಿ ಅಪ್ಪ ಅಮ್ಮ ಅಂತನ್ನೋ ಧ್ವನಿ ಮಾಡಿದಾಗಲೂ ಕೂಡ ದೇವರ ಅನುಸಂಧಾನವನ್ನು ಮಾಡಿಯೇ ಮಾಡಿರ್ತಾರೆ. ಜಗತ್ತಿಗೆ ಹೇಳಿಕೊಟ್ಟವ್ರು ತಾವು ಮಾಡದೇ ಇರ್ತಾರೆ. ಅದಕ್ಕಾಗಿ
ದೇವ್ಯಾತ್ಮನೇವ ವಿಲಸತ್ ದೇವಾದಿಸದ್ಭಿರನುಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ಪದಯಾ ನಿತಾಂತಂ ಅವ್ಯಕ್ತಯಾ ಪ್ರಥಮತೋ ವದನಿಸ್ಯ ವಾಣ್ಯಾ ಶಾಲೀನ ಏವ ಭುವನಾಚ್ಚಿತಯಾ ವಿಜಕ್ರೆ. ದೊಡ್ಡವರ ನಾಲಿಗೆಯಲ್ಲಿ ನಿಂತು ದೇವತೆಗಳೇ ನುಡಿಸ್ತಾರಂತೆ. ರಾಯರ ನಾಲಿಗೆಯಲ್ಲಿ ನಿಂತು ನುಡಿಸಿದ್ದು ಸರಸ್ವತೀ ದೇವಿಗೆ, ಆಚಾರ್ಯ ನಾಲಿಗೆಯಲ್ಲಿ ನಿಂತು ಮಾತಾಡಿದ್ದು ಸರಸ್ವತಿಗೆ. ಮರಿಬೇಡ್ರಿ, ಶ್ರೀಧರ ವಿಠಲದಾಸರು ಒಂದು ಮಾತು ಹೇಳ್ತಾರೆ. ಫಲಶ್ರುತಿ ಸಂಧಿಯಲ್ಲಿ ಹೇಳುವಾಗ ಜಗನ್ನಾಥದಾಸರೇನು ಹರಿಕಥಾಮೃತಸಾರವನ್ನು ಬರೆದಿದ್ದಾರಲ್ಲ, ಇದು ಏನಂತ ತಿಳ್ಕೊಂಡಿದ್ದೀರಿ ಅಂತ ಕೇಳ್ತಾರೆ. ದಾಸವರ್ಯರ ಮುಖದಿ ನಿಂದು ರಮೇಶನನು ಕೀರ್ತಿಸುವ ಮನದ ಅಭಿಲಾಷೆಯಲಿ ವರ್ಣಾಭಿಮಾನಿಗಳು ಒಳಿದು ಪೇಳಿಸಿದ ಈ ಸುಲಕ್ಷಣ ಕವಿಯದೊಳಿಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸಲೇಸೆನುತ ಶವ್ಯಮಾದುದೆ ಕುರುಹು ಕವಿಗಳಿಗೆ. ದಾಸವರ್ಯರ ಮುಖದಿ ನಿಂದು, ದಾಸರ ಮುಖದಲ್ಲಿ ನಿಂತುಕೊಂಡು, ಜಗನ್ನಾಥದಾಸರ ಮುಖದಲ್ಲಿ ನಿಂತುಕೊಂಡು ವರ್ಣಾಭಿಮಾನಿಗಳು ಒಲಿದು ಪೇಳಿಸಿದ ವರ್ಣಾಭಿಮಾನಿ ದೇವತೆಗಳೇ ನಿಂತು ಹೇಳಿಸಿರುವ ಗ್ರಂಥ ಇದು ಹರಿಕಥಾಮೃತಸಾರ. ಹಾಗಾದರೆ ಜ್ಞಾನಿಗಳ ಮುಖದಲ್ಲಿ ಬಾಯಲ್ಲಿ ಇರುವಾಗ ನುಡಿಸೋದೆಲ್ಲ ದೇವತೆಗಳೇ. ಆಚಾರ್ಯರ ಬಾಯಿಯಲ್ಲಿ ನಿಂತು ಸರಸ್ವತಿ ಮಾತಾಡಿದ್ಲು. ಈಗ ಪ್ರಶ್ನೆ ಏನು? ಉಳಿದವರ ಬಾಯಿಯಲ್ಲಿ ನಿಂತು ಮಾತಾಡಿದ್ಲು ಅಂದರೆ ಪ್ರೇರಣೆ ಮಾಡಿದ್ಲು ಅಂತ ಅರ್ಥ. ಉಳಿದವರ ಬಾಯಲ್ಲಿ, ರಾಯರ ಬಾಯಲ್ಲಿ, ವ್ಯಾಸರಾಜರ ಬಾಯಲ್ಲಿ, ಟೀಕಾಕೃತ್ಪಾದರ ಬಾಯಲ್ಲಿ, ಎಲ್ಲರ ಬಾಯಲ್ಲಿ ನಿಂತು ನುಡಿಸಿದ್ಲು ಅಂದರೆ ಪ್ರೇರಣೆ ಮಾಡಿದ್ಲು ಅಂತ ಅರ್ಥ. ಆದರೆ ಆಚಾರ್ಯರ ಬಾಯಲ್ಲಿ, ವಾಸುದೇವರ ಬಾಯಲ್ಲಿ ನಿಂತು ಸರಸ್ವತಿ ಮಾತಾಡಿದ್ಲು ನುಡಿದ್ಲು ಅಂದರೆ ಏನರ್ಥ? ಅದಕ್ಕೆ ಸೇವಾ ಮಾಡಿದ್ಲು ಅಂತ ಅರ್ಥ. ನಿಮಗೇನು ಕನಸು ಬಿದ್ದಿತ್ತೇನ್ರಿ ಆಚಾರ್ಯ ಸೇವಾ ಮಾಡಿದ್ದು ಅಂದ್ರೆ? ನಾಟ್ಯ ಏನದು? ಸೇವಾ ಅದು. ದಿವಸ ದೇವ್ರ ಪೂಜಾ ಮುಗಿದ್ಮೇಲೆ ಏನು ಹೇಳ್ತಿರ್ತೀರಿ? ನೃತ್ಯಂ, ವಾದ್ಯಂ, ಛತ್ರಂ, ಚಾಮರಂ ಎಲ್ಲ ಉಪಚಾರದಲ್ಲಿ ಸೇವಾ ಹೌದಿಲ್ಲೋ? ನಾವೇನು ನಾಟ್ಯ ಮಾಡಂಗಿಲ್ಲ, ಆ ವಿಷಯ ಬೇರೆ. ಕೂತತ್ರ ನೃತ್ಯಂ ಸಮರ್ಪಯಾಮಿ ಅಂದಿರ್ತಾರೆ. ಅಣ್ಣ ಯಾವ ದಿಕ್ಕಿನಲ್ಲಿ ಇದ್ದೆ ಅಣ್ಣ ನೀನು? ಅಲ್ಲೇ ಕೂತು ನೃತ್ಯಂ ಸಮರ್ಪಯಾಮಿ ಹಂಗಾಗಿರ್ತದ್ರಿ ಅವ್ರದ್ದು. ಒಮ್ಮೆ ಜಗಲಿ, ಒಮ್ಮೆ ಜಗಲಿ, ಅದು ಕಟ್ಟಿ ಒಲಿ ಕಟ್ಟಿ ಅಡಿರೋ ಡ್ಯಾನ್ಸ್ ಆಗೇ ಬಿಟ್ಟಿರ್ತದೆ. ಯಾಕೆ ಅನ್ನಕ್ಕೆ ಇಟ್ಕೊಂಡಿರ್ಬೇಕು ಅಲ್ಲೇ ಅಡಿಗೆ. ಇವತ್ತು ಕಟ್ಟಿ ಅಡಿಯೋ ಡ್ಯಾನ್ಸ್ ಆಗೇ ಬಿಟ್ಟಿರ್ತದೆ. ಅದಕ್ಕೆ ಕೊನೆಗೆ ಅನುಸಂಧಾನ. ಇಷ್ಟೊತ್ತೇನು ಮಾಡಿದ್ನೆಲ್ಲ ನಾಟ್ಯಂ ಸಮರ್ಪಯಾಮಿ ಅಷ್ಟೇ ಕೆಲಸ. ಹಾಗಾದರೆ ನರ್ತನೆ ಮಾಡಿದ್ಲು ಅನ್ನೋದು ಸೇವೆ. ಸೇವಾ ರೂಪದಲ್ಲಿ ಶಬ್ದಗಳನ್ನು ಆಡಿದ್ದೇ ವಿನಃ ಪ್ರೇರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅನುಸಂಧಾನವನ್ನು ಈ ಪದ್ಯದಲ್ಲಿ ನಾವು ಮಾಡ್ಬೋದು. ಇನ್ನು ಮುಂದೆ ಆಚಾರ್ಯರು ಅಂಬೆಗಾಲಿಟ್ರು, ನಡೆದ್ರು, ಗೋಡೆ ಹಿಡ್ಕೊಂಡ್ರು, ಶುರುವಾಗ್ತದೆ. ಏನು ಆಶ್ಚರ್ಯ ಎಲ್ಲ ಆದರೂ. ಹೇಗಿದೆ ನೋಡಿ. ಪ್ರಾಗ್ರಿಂಖಣಂ ಸ್ವಯಮತ ಸ್ಥಿತಿಮೇಷ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಪ್ರಾಗ್ ರಿಂಖಣಂ, ಮೊದಲು ಅಂಬೆ ಇಟ್ರಂತ. ರಿಂಖಣ ಅಂದರೆ ಕೈ ಕಾಲು ಊರು ನಡೆಯೋದನ್ನು ರಿಂಖಣ ಅಂತ ಕರೀತಾರೆ. ಅಂದರೆ ಮೊಣಕಾಲು ಕೈ ಊರು ನಡೆದ್ರೆ ರಿಂಖಣ. ಅದು ಅದಕ್ಕೇನರ್ಥ? ಅದಕ್ಕೆ ಅಂಬೆ ಅಂತ ಅರ್ಥ. ಅಂಬೆ ಹರಿದರು. ಆಮೇಲೆ ಸ್ವಯಮತ ಸ್ಥಿತಿಮೇಷ ಚಕ್ರೆ ನಿಂತರು. ಗೋಡೆ ಹಿಡ್ಕೊಂಡು, ಅಮ್ಮನ ಹಿಡ್ಕೊಂಡು, ಅಪ್ಪ ಹಿಡ್ಕೊಂಡು ನಿಂತ್ಕೊಂಡ್ರು. ಪಶ್ಚಾತ್ ಗತಿಂ, ಆಮೇಲೆ ನಡೆಯಕ್ಕೆ ಶುರು ಮಾಡಿದರು. ಪರಿಚಯೇನ ಕಿಲ ಕ್ರಮೇಣ, ಇವೆಲ್ಲ ಅಭ್ಯಾಸ ಆಗಿತ್ತಂತೆ. ಮೊದಲು ಅಂಬೆ ಹರಿದ ಅಭ್ಯಾಸ, ಅನಂತರದಲ್ಲಿ ನಿಂತ ಅಭ್ಯಾಸ, ಆಮೇಲೆ ಹೋಗೋ ಅಭ್ಯಾಸ ಆಯ್ತಂತೆ. ಎಷ್ಟು ಸರಳ ಬರೆದಿದ್ದಾರೆ ನೋಡಿ. ಶ್ಲೋಕ ಹಿಂಗೆ ಸರಳವಾಗಿ ಅರ್ಥ ಆಗ್ಬೇಕು. ಪ್ರಾಗ್ ರಿಂಖಣಂ, ಮೊದಲು ಅಂಬೆ ಹರಿದ್ರು. ಸ್ವಯಂ ಅಥ ಸ್ಥಿತಿಮೇಷ ಚಕ್ರೆ, ಅನಂತರದಲ್ಲಿ ನಿಂತರು. ಪಶ್ಚಾತ್ ಗತಿಂ, ಅನಂತರದಲ್ಲಿ ಗಮನ, ನಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ರಿ ಇದೆಲ್ಲ ಯಾಕೆ ಮಾಡಿದ್ರು? ಹಾಗಿದ್ರೆ ವಾಯುದೇವರು ಹೀಗೆ ಮಾಡಬೇಕಾ? ಸರಸರ ನಡಿಬಾರ್ದ? ಇಲ್ಲ. ವಿಶ್ವಸ್ಯ ಚೇಷ್ಟಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಇಡೀ ಜಗತ್ತಿನ ಚೇಷ್ಟೆಗಳು ಯಾವ ವಾಯುದೇವರಿಂದ ಆಗುತ್ತದೆಯೋ, ವಾಯುದೇವರು ನಡೆಸಿದರೆ ನಾವು ನಡೀತೀವಿ, ವಾಯುದೇವರು ಅಂಬೆ ಹರಿಸಿದ್ರೆ ಹರಿತೀವಿ, ವಾಯುದೇವರು ನಿಲ್ಲಿಸಿದ್ರೆ ನಿಲ್ತೀವಿ, ಇಲ್ಲದೇ ಇದ್ರೆ ಗೋವಿಂದ. ಇಂಥ ವಾಯುದೇವರು ಇದನ್ನೆಲ್ಲ ಮಾಡಬೇಕಾಗಿತ್ತ ಅಂತ ಕೇಳಿದ್ರೆ ಹೌದು. ಯಾಕೆ ಅಂತ ಕೇಳಿದ್ರೆ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ.
ಇದೆಲ್ಲವೂ ಕೂಡ ವಾಯುದೇವರ ವಿಡಂಬನ. ವಿಡಂಬನ ಅಂದ್ರೆ ಏನು ಆಚಾರ? ಏನ್ರಿ ಇಷ್ಟು ಗೊತ್ತಿಲ್ಲ ಆಚಾರ. ವಿಡಂಬನ ಅಂದ್ರೆ ಏನು ಅಂತ ಕೇಳ್ತಿರ್ತೀರಿ. ವಿಡಂಬನ ಅಂದ್ರೆ ಏನು? ನಟನೆ. ಸರಳ ಹೇಳ್ತಿರ್ತೀವಿ ನಾವು. ವಿಡಂಬನ ಅಂದ್ರೆ ಏನು? ನಟನೆ ಮಾಡೋದು ಅಂತ ಅರ್ಥ. ನಟನೆ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ವಿಡಂಬನ. ವಿಡಂಬನ ನಟನ. ಹಿಂಗೆ ನಮ್ಮ ಅಷ್ಟೇ ಇರ್ತಾವೆ. ಏನು ವಿಡಂಬನ ಅಂದ್ರೆ ಏನು ಗೊತ್ತಿಲ್ಲ. ಯಾವ ಶಬ್ದಗಳನ್ನು ನಿರಂತರವಾಗಿ ಪೇಪರ್ಗಳಲ್ಲಿ ನೋಡ್ತಿರ್ತೀವಿ, ಟಿವಿಗಳಲ್ಲಿ ಕೇಳ್ತಿರ್ತೀವಿ. ವಿಡಂಬನ ಅಂತ ಅನ್ನೋ ಶಬ್ದ ಏನು ಅಂತ ಕೇಳಿದ್ರೆ ಅರ್ಥ ಹೇಳ್ರಿ ಅಂತ ಸ್ವಲ್ಪ ಹಿಂಗೆ ಅಳಿಯಾಡ್ಸ್ಬಿಟ್ರೆ ಬಿಡ್ತಾರೆ. ಏನರ್ಥ ವಿಡಂಬನ ಅಂತ ಅನ್ನೋ ಶಬ್ದ? ಈಗ ನೀವೇ ಹೇಳ್ತೀರಿ ವಿಡಂಬನ ಅಂತ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಅಂತ ನೀವೇ ಹೇಳ್ತೀರಿ. ಈ ವಾಯುದೇವರೇನು ಅಂಬೆ ಹರಿದರು, ನಿಂತರು, ನಡೆದರು ಅಂತಿದೆಯಲ್ಲ, ಈ ಎಲ್ಲ ಕ್ರಿಯೆಯೂ ಕೂಡ ವಿಡಂಬನ ಅಂತ ತಿಳ್ಕೊಳ್ರಿ. ಅಂದ್ರೆ ಏನು ವಿಡಂಬನ ಅಂದ್ರೆ ಏನು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 7ನೇ ಅಧ್ಯಾಯ ಇದೆಯಲ್ಲ, ಆ 7ನೇ ಅಧ್ಯಾಯ ಒಂದು ಸ್ವಲ್ಪ ಮನೆಗೆ ಹೋದ್ಮೇಲೆ ತೆಗೀರಿ, ನಿಮ್ಗೆಲ್ರಿಗೂ ಬಾಯಿ ಬರುತ್ತೆ. ಈಗ ನಾ ಹೇಳಿದ ಕೂಡಲೇ ಅರ್ಥ ಆಗತ್ತೆ. ಅಲ್ಲಿ ಹನುಮಂತ ಬಂದಂತ. ಹನುಮಂತ ಬಂದು ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತ. ಸೂಕ್ಷ್ಮ ಕಣ್ಣಿರಬೇಕು. ಸೂಕ್ಷ್ಮ ಕಣ್ಣಿದ್ರೆ ಇವೆಲ್ಲ ಕಾಣಿಸ್ತದೆ. ಇಲ್ಲೇ ಇದ್ರೆ ಕಾಣಿಸೋದಿಲ್ಲ. ಬಿಂದಾಚಾರ ಇಲ್ಲೇ ಇದ್ರೆ ಕಾಣಿಸೋದಿಲ್ಲ ಇದೆಲ್ಲ. ಏನು ಅಂತ ಕೇಳಿದ್ರೆ, ಸೀತೆಯನ್ನ ಹುಡುಕ್ತಾ ಬಂದ ಹನುಮ. ಹನುಮಂತನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿರ್ಲಿಲ್ವೇ? ಗೊತ್ತಿರ್ಲಿಲ್ಲ. ಹಾಗೆ ಆಚಾರ ಹೆಂಗ್ ಗೊತ್ತಿರ್ಬೇಕ್ರಿ? ಗೊತ್ತಿಲ್ಲ ಪಾಪ ಅಂತ ಹುಡುಕ್ಲಿಕ್ಕತ್ತನವ. ಎಷ್ಟು ಶಾಣೆ ಇದ್ದೀವಿ ಅಂದ್ರೆ, ಬೆಳತನಕ ರಾಮಾಯಣ ಕೇಳಿ ರಾಮಗ್ ಸೀತಾ ಏನಾದ್ಲು ಅನ್ನೋ ಪೈಕಿ ಇದ್ದೀವಿ ನಾವೆಲ್ಲ. ಯಾಕೆ ಹೇಳ್ರಿ? ಅಷ್ಟು ಶಾಣೆ ನಾವಿದ್ದಿದ್ರೆ ಹಿಂದಿನ ಕಥೆ ನೆನಪಿರ್ತಿತ್ತು. ಅವ ಏನು ಸಂಪಾತಿ ಇದ್ದಾನಲ್ಲ, ಸಂಪಾತಿ ಹೇಳಿದ್ದಾನೆ ಸೀತಾದೇವಿ ಅಶೋಕವನದಲ್ಲಿ, ಆ ವನದಲ್ಲಿ ಅಶೋಕ ವೃಕ್ಷದ ಕೆಳಗೆ ಕೂತಿದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ದಾನೆ. ಅಂದಮೇಲೆ ಎಲ್ಲಿದ್ರು ಅಂತ ಗೊತ್ತಿರ್ಲಿಲ್ವ? ನಮ್ಮ ಕಥೆ ಇದನ್ನ ಹಂಗಾರಿ ನಮ್ದು ಮುಂದೆ ಹೋದ್ಕೊಳ್ಳಿ. ಹಿಂದಿಂದ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಮುಂದಿಂದ ಪಾಠ ಹಿಂದಿನ ಸಪಾಠ. ನಮ್ಮ ಅಚ್ಚರ ಹೆಂಗೆ ಹೇಳ್ತಿದ್ರಿ, ತಮ್ಮ ನಿನ್ನಿದೇನಾಗಿದೆ ಸಪಾಠ. ಸಪಾಠ ಸ್ವಚ್ಛ ಅಂತ ಅರ್ಥ. ಮುಂದಿಂದು ಪಾಠ ಮತ್ತೆ ಹೇಳ್ರಿ, ಮತ್ತೆ ನಿಮ್ದು ಹೆಂಗೆ ಮುಂದೆ ಹಿಂಗೆ ಅಚ್ಚರ ಹಿಂದಿನ ಸಮ ಅಲ್ರಿ. ಹಿಂದೆ ಹೇಳುವಾಗ ಗೊತ್ತು ಇಲ್ಲೇ ಇದ್ದಾಳೆ ಅಂತ ಸೀತೆ ಗೊತ್ತಿದ್ರು ಕೂಡ ಏನ್ ಮಾಡಿದ ಹನುಮ? ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಆಚಾರ್ಯ ಪ್ರಶ್ನೆ ಮಾಡಿಕೊಂಡ್ರು, ಯಾಕೆ ಹುಡುಕಿದ ಹನುಮ ಹೇಳ್ರಿ? ನರಲೋಕ ವಿಡಂಬಸ್ಯ ಬಂತು ಶಬ್ದ. ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಿಂ. ಮಹಾನುಭಾವರೇ ಕೇಳ್ರಿ, ಎಷ್ಟು ಚೆನ್ನಾಗಿದೆ. ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿದಃ ಯದ್ಯಪ್ಯೇತನ್ನ ಪಶ್ಯಂತಿ ನಿಶಾಚರ ಗಣಸ್ತುತೆ ದ್ಯುಲೋಕಚಾರಿಣಃ ಸರ್ವೇ ಪಶ್ಯಂತಿ ಋಷಯೇವ ಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಎಷ್ಟು ಸರ್ತಿ ವಿಡಂಬ ವಿಡಂಬ ಅಂತ ಬಂತಪ್ಪ? 3 ಸರ್ತಿ ಬಂತಾಚಾರ. 3 ಸರ್ತಿ ವಿಡಂಬ ವಿಡಂಬ ಅಂತ ಬಂತು. ನಿತ್ಯ ಹೇಳ್ತೀವಿ ಸುಂದರಕಾಂಡವನ್ನ. ಆ ಸುಂದರಕಾಂಡವನ್ನ ಇಲ್ಲೊಂದು ಅನುಸಂಧಾನ ಮಾಡಬೇಕು ಅಂತ ಒಂದು ಸ್ವಲ್ಪ ಬುದ್ಧಿ ಲೈಟ್ ಹೊಳ್ಬಿಟ್ರೆ ಮೂಲತಟ್ಟೆ ಸಿಚ್ಚಾರ ಆಗ್ಬೇಕಷ್ಟೆ, ಬೇರೆ ಏನಿಲ್ಲ. ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಇದೆಲ್ಲವೂ ಕೂಡ ವಾಯುದೇವರ ವಿಡಂಬನೆ. ಇದು ಹನುಮಂತನಾದಾಗೂ ವಿಡಂಬನ, ಭೀಮನಾದಾಗಲೂ ವಿಡಂಬನ, ಮಧ್ವನಾದಾಗಲೂ ವಿಡಂಬನ. ಈ ವಿಡಂಬನೆ ಅಂತನ್ನೋದು ಏನು ಅರ್ಥ? ಅದಕ್ಕೆ ಇದನ್ನ ಶ್ಲೋಕ ಅರ್ಥ ಆದರೆ ಈ ಶ್ಲೋಕ ಅರ್ಥ ಆಗುತ್ತೆ. ಸುಂದರಕಾಂಡದ ಶ್ಲೋಕ ತಿಳಿದು ಬಿಟ್ರೆ ಮಧ್ವಿಜಯ ಶ್ಲೋಕ ತಿಳಿದ್ಬಿಡುತ್ತೆ ಸರಳವಾಗಿ. ಹೇಗೆ ಅರ್ಥ ಮಾಡ್ಕೋಬೇಕು? ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಿಂ. ನರಲೋಕ ವಿಡಂಬಸ್ಯ ರಾಮಸ್ಯ ಹೃದ್ಗತಿಂ ಜಾನನ್. ಮನುಷ್ಯ ಲೋಕದಲ್ಲಿ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಅಂತ ರಾಮದೇವರ ಇಚ್ಛೆ ಇದೆಯೋ ಆ ರಾಮದೇವರ ಇಚ್ಛೆಯನ್ನ ತಿಳಿದು, ಅಂದ್ರೆ ಇಲ್ಲಿ ವಿಡಂಬನ ಅನ್ನೋ ಶಬ್ದಕ್ಕೆ ಅನುಕರಣೆ ಅಂತ ಅರ್ಥ. ವಿಡಂಬನ ಅಂದ್ರೆ ಏನು? ಅನುಕರಣ. ನೋಡ್ರಿ, ನರಲೋಕ ವಿಡಂಬಸ್ಯ, ಜನರ ಅನುಕರಣೆಯನ್ನ ಮಾಡಬೇಕು ದೇವತೆಗಳು ಅಂತನ್ನುವುದನ್ನ ದೇವ ಸಂಕಲ್ಪ ಮಾಡಿದ್ದ. ಯಾವಾಗ? ಮನುಷ್ಯ ಲೋಕದಲ್ಲಿ ಬಂದಾಗ. ಮನುಷ್ಯ ಲೋಕದಲ್ಲಿ ಬಂದಾಗ ದೇವತೆಗಳು ಹೇಗಿರಬೇಕು ಅಂತ ಕೇಳಿದ್ರೆ ಮನುಷ್ಯರಂತೆ ಇರಬೇಕು. ತೈತ್ರಿಯ ಉಪನಿಷತ್ನಲ್ಲಿ ಹೇಳುವಾಗ
ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಒಂದು ಶ್ರುತಿ ವಾಕ್ಯ ಆಚಾರ್ಯ. ಅಲ್ಲಿ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ. ತೈತ್ರಿ ಉಪನಿಷತ್ತಿನ ಭಾಷ್ಯದಲ್ಲಿ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಚ, ಈ ಶ್ರುತಿಗೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ದೇವತೆಗಳು ಮನುಷ್ಯರಾಗಿ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಓದೋದು ಬರೆಯೋದು ನಮಗೇನೂ ಸಂಬಂಧ ಇಲ್ಲ ಅಂತ ಕೂಡಬಾರ್ದಂತ. ಯಾಕೆ? ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಚ, ಮನುಷ್ಯನಾಗಿದ್ದೀಯಲ್ಲ, ಮನುಷ್ಯ ಲೋಕದಲ್ಲಿ ಜನ ಹೇಗೆ ಪಾಠ ಪ್ರವಚನವನ್ನ ಮಾಡ್ತಾರೋ ನೀನು ಹಾಗೆ ಮಾಡಬೇಕು. ಇದು ಅನುಕರಣ, ಇದು ವಿಡಂಬನ. ಹಾಗಾದ್ರೆ ವಾಯುದೇವರೇನು ಮಾಡಿದರು? ರಾಮಚಂದ್ರ ಅವನ ಸಂಕಲ್ಪ ಏನು? ಮನುಷ್ಯರ ದೇವತೆಗಳು ಭೂಮಿಯಲ್ಲಿ ಹುಟ್ಟಿದಾಗ ಇಲ್ಲಿಯವರಂತೆ ವ್ಯವಹಾರ ಮಾಡಬೇಕು, ಇದು ದೇವರ ಸಂಕಲ್ಪ. ಹಾಗಾದರೆ ಏನು ಮಾಡಿದರು? ಹೇಗೆ ಒಂದು ವಸ್ತು ಕಳೆದಾಗ ಜನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಹಾಗೆ ಹನುಮಂತ ನರಲೋಕ ವಿಡಂಬಸ್ಯ ಜಾನಲ್ ರಾಮಸ್ಯ ಹೃದ್ಗತಿಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಃ. ಹೌದು, ಈ ಅನುಕರಣೆ ಮಾಡಿದರೆ ಯಾರಿಗೆ ಏನು ಸಿದ್ಧ ಆಗ್ತದೆ ಅದನ್ನು ಹೇಳ್ರಿ. ಮೊದಲನೆಯದ್ದು ಮುಂದಿನ ಶ್ಲೋಕ ನೋಡ್ರಿ. ಈ ಅನುಕರಣೆ, ಈ ವಿಡಂಬನೆ, ಈ ನಟನೆ, ಅಥವಾ ಈಗ ನಟನ ಅಂತ ಇಟ್ಕೊಳ್ರಿ ಅಂತಾರೆ ಆಚಾರ್ಯ. ಇದು ನಟನ ಅಂತೂ ಇಟ್ಕೋಬಹುದು. ಇದರಿಂದ ಯಾರಿಗೇನು ಸಿದ್ಧ ಆಗ್ತದೆ ಅಂತ ಕೇಳಿದ್ರೆ, ಯದ್ಯಪ್ಪೇ ತನ್ನ ಪಶ್ಯಂತಿ ನಿಶಾಚರ ಗಣಸ್ತುತೆ, ಇವ್ರು ಹಿಂಗೆ ಮನುಷ್ಯರಂತೆ ನಡ್ಕೊಂಡ್ರೆ ಯಾರಿಗೇನು ಆಗ್ಬೇಕಾಗಿದೆ? ಯಾರಿಗೇನು ಹಾನಿ ಇಲ್ಲ, ಯಾರಿಗೇನು ಲಾಭ ಇಲ್ಲ ಅಂತಂದ್ರೆ ಅದ. ಯಾರಿಗೆ ಹಾನಿ, ಯಾರಿಗೆ ಲಾಭ ಅದ ಅಂತಂದ್ರೆ ದೇವತೆಗಳಿಗೆಲ್ಲರಿಗೂ ಕೂಡ ಲಾಭ, ದೈತ್ಯರಿಗೆಲ್ಲ ಹಾನಿ. ಹೆಂಗ? ದೈತ್ರಿ ಅಂತ ತಿಳ್ಕೋಬೇಕು. ಅಯ್ಯಯ್ಯ, ವಾಯುದೇವರಂತ ಹನುಮಂತಂತ ಸೀತಾ ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಇದಕ್ಕೆಲ್ಲರ ನಮ್ಮಂಗೆ ಹುಡುಕ್ತದ ಇದು ಅಂತ ಹೇಳಿ ಅವರೆಲ್ಲ ವಾಯುವಿನ ಬಗ್ಗೆ ಅನ್ಯಥಾ ಜ್ಞಾನ ಮಾಡಿಕೊಳ್ಬೇಕು. ವಾಯುದೇವರ ಬಗ್ಗೆ ಅನ್ಯಥಾ ಜ್ಞಾನ ಮಾಡಿಕೊಂಡ್ರೆ ಸಾಕು, ಅಂಧಂತಮಸ್ನಲ್ಲಿ ಸೀಟ್ ಫಿಕ್ಸ್. ಅಂದ್ರೆ ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಕಿಲಿಕೆ ಬೇಕಾಗಿಲ್ಲ, ಆ ಪಾಠ ಕಿಟಿಕೆ ಇಷ್ಟು ತಿಳ್ಕೊಂಡು ಸಾಕಷ್ಟು. ಅಂಧಂತಮಸ್ಸಿನಲ್ಲಿ ಅರ್ಥ ಆಯ್ತಲ್ಲ, ಅಂದ್ರೆ ವಾಯುದೇವರ ಬಗ್ಗೆ ಅಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದು ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಮೊದಲನೇ ಸೋಪಾನ. ಅಂದಮೇಲೆ ಅವ್ರು ಯಾರಿಗೆ ಅಂಧಂತಮಸ್ಸಿಗೆ ಕಳಿಸ್ಬೇಕಾಗಿದೆಯೋ ಅವ್ರಿಗೆ ಹಂಗೆ ತಿಳಿಬೇಕು. ಇದನ್ನು ನೋಡಿ ಯಾರು ಸಂತೋಷ ಪಡಬೇಕಾಗಿದೆಯೋ ಅವ್ರು ಹಂಗೆ ತಿಳ್ಕೋಬೇಕು. ಯಾರವರು? ದ್ಯುಲೋಕಚಾರಿಣ ಸರ್ವೇ ಪಶ್ಯಂತಿ ಋಷಯೇವಚ. ಆಕಾಶದಲ್ಲಿದ್ದ ದೇವತೆಗಳು ಋಷಿಗಳೆಲ್ಲ ನೋಡ್ತಾ ಇದ್ರಂತೆ. ಓಹೋ, ವಾಯುದೇವರು ಎಂಥ ಮಹಾನುಭಾವರು, ದೇವರ ಮನಸ್ಸಿನಲ್ಲಿ ಇದ್ದದ್ದನ್ನು ಅರ್ಥ ಮಾಡಿಕೊಂಡು ಮನುಷ್ಯರಾದಾಗ ಮನುಷ್ಯರಂತ ನಡೀತಾರೆ ಅಂತ ಯಥಾರ್ಥವಾದ ತತ್ವಜ್ಞಾನ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿಕೊಂಡು. ಯಾರು? ಋಷಿಗಳು, ದೇವತೆಗಳು. ದೈತ್ಯರು ಅಲ್ರಿ ಆಚಾರ, ದೈತ್ಯಲ್ಲಿದ್ರು. ಇವ್ರು ಹೋಗಿದ್ದ ರಾತ್ರಿ, ಎಲ್ಲ ರಾತ್ರಿ ಕೆಲಸ ಮೇಲೆ ಬರ್ತದಲ್ಲಿ ಏನಿರ್ತಾವ, ಕುಡಿದು ತಿಂದು ಅಷ್ಟ್ರು ಮಲ್ಕೊಂಡ್ಬಿಟ್ರ. ಕುಡಿದು ತಿಂದು ಮಲಗಿದ ಮೇಲೆ ಇದನ್ನ ಯಾರು ನೋಡ್ಬೇಕು ಅಂದ್ರೆ ಪಶ್ಯತಾಂ ಕಲಿ ಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಈ ರಾಕ್ಷಸರು ಮಲ್ಕೊಂಡಾರ, ಕಲ್ಯಾದಿ ದೈತ್ಯರು ಕಾಯ್ತಾ ಇದ್ದಾರಂತೆ, ಯಾವಾಗ ಇವನು ತಪ್ಪು ಹೆಜ್ಜೆ ಇಡ್ತಾನೆ ಏನ್ ಮಾಡ್ತಾನೆ ನೋಡೋಣ ಅಂತ ತಿಳ್ಕೊಂಡು ಹೇಳಿ. ಹಾಗಾಗಿ ಕಲಿ ಮೊದಲಾದವರಿಗೆ, ವಾಯುದೇವರಿಗೆ ಅಜ್ಞಾನ ಇತ್ತು, ಸೀತಾ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತನ್ನೋ ಜ್ಞಾನ ಬರುವಂತೆ ವಿಡಂಬನ ನಟನೆ ಮಾಡಿದ್ರು. ಸಜ್ಜನರಿಗೆ, ದೇವತೆಗಳಿಗೆ ಪರಮಾತ್ಮನ ಆದೇಶದಂತೆ ಅನುಕರಣೆ ಮಾಡಿದರು ಅಂತ ತಿಳಿದು ಯಥಾರ್ಥ ಜ್ಞಾನ ಬರುವಂತೆ ಮಾಡಿದ್ದಾರೆ. ಇತ್ತಂಚ ವಿಡಂಬನ ಅಂತನ್ನೋ ಶಬ್ದಕ್ಕೆ ಅನುಕರಣೆ ಅಂತ ಒಂದರ್ಥ, ನಟನೆ ಅಂತ ಮತ್ತೊಂದರ್ಥ. ಹಾಗಾದ್ರೆ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ತತ್. ಆಚಾರ್ಯರು ಅಂಬೆ ಇಟ್ಟದ್ದು, ಎದ್ದು ನಿಂತಿದ್ದು, ನಡೆದದ್ದು ವಿಡಂಬನ ಅಂದ್ರೆ ಆಸ್ ಇಟ್ ಈಸ್. ದೇವತೆಗಳಿಗೆಲ್ಲ ನೋಡಪ್ಪ ಎಷ್ಟು ಸಂತೋಷ ಆಗ್ತದೆ ದೇವತೆಗಳಿಗೆಲ್ಲ. ಯಾಕೆ ಅಂದ್ರೆ ವಾಯುದೇವರು ಭಗವಂತನ ಆದೇಶವನ್ನ ಒಂದು ಚೂರು ತಪ್ಪದೆ ನಡೆಸ್ತಾರೆ. ದೈತ್ಯರಿಗೆ ಈ ನಮ್ಮ ಹಂಗೆ ಉಳ್ಳಾಡಿ ಎತ್ತಿದು ಹೂಸು ಕೂಸು ಇದೇ ವಾಯುದೇವರಂತಾರೆ ಇವರಿಗೆ ಅಂತ ಹೇಳಿ ವಾಯುದೇವರ ಬಗ್ಗೆ ತಪ್ಪು ತಿಳುವಳಿಕೆ ಆಯಿತು, ಸಾಕು, ಕೆಲಸ ಮುಗೀತು. ಕೃಷ್ಣ ಬೆಣ್ಣಿ ಕದ್ದ. ಕೃಷ್ಣ ಬೆಣ್ಣಿ ಕದ್ದು ಕೂಡಲೇ ಯಶೋದೆ ಕೋಲ್ ತಗೊಂಡ್ಲು. ಕೇಳಿರ್ತೀವಿ ಇದನ್ನ ನಾವು ಕಥೆಯನ್ನ. ಬೆಣ್ಣಿ ಕದ್ದು ದೇವರು ಓಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಯಶೋದೆ ಕೋಲ್ ಹಿಡ್ಕೊಂಡು ಬೆನ್ನು ಹತ್ತಿದ್ಲು. ಮಧ್ವಾಚಾರ್ಯ 1 ನಿಮಿಷ ಅಲ್ಲೇ ಪಾಸ್ ಮಾಡಿದ್ರು ಅದನ್ನ ಸೀನ್. 1 ನಿಮಿಷ ತಡ್ರಿ ಅಂದ್ರು. ನಿಮಗೆ ಈ ದೃಶ್ಯದೊಳಗೆ ಏನು ಕಾಣಿಸ್ಲಿಕ್ಕತ್ತದೆ ನೋಡ್ಕೊಳ್ರಿ ಅಂದ್ರು. ಈ ಸ್ಕ್ರೀನ್ ಒಳಗೆ ನಿಮಗೇನು ಕಾಣಿಸ್ಲಿಕ್ಕೆ? ಕೃಷ್ಣ ಕೈಯಲ್ಲಿ ಬೆಣ್ಣೆ ಹಿಡಿದು ಓಡ್ತಾ ಇದ್ದಾನೆ, ಅಮ್ಮ ಕೋಲ್ ತರ್ತಾ ಇದ್ದಾಳೆ. ಅಂದ್ರೆ ಕೃಷ್ಣ ಕಳ್ಳತನ ಮಾಡಿದ್ದಾನೆ, ಶಿಕ್ಷೆ ಕೊಡಬೇಕು ಅಂತ ಅಮ್ಮ ಹೊಂಟಿದ್ದಾಳೆ ಅಂತ ಈ ದೃಶ್ಯದಲ್ಲಿ ಕಾಣ್ತಾ ನಿಮಗೆ. ಹಾಗಿದ್ರೆ ನಮ್ದೊಂದು ಪ್ರಶ್ನೆ ಏನು,
ದೇವರು ಅಧಾರ್ಮಿಕರನ್ನ ಕಂಡ್ರೆ ನೋಡೋದಿಲ್ಲ. ದೇವರು ಸುಳ್ಳರನ್ನ, ಕಳ್ಳರನ್ನ, ಮೋಸಗಾರರನ್ನ ಕಂಡ್ರೆ ಮಾತಾಡ್ಸೋದಿಲ್ಲ, ನೋಡೋದೇ ಇಲ್ಲ. ಅಂಥ ದೇವರೇ ಅಧರ್ಮ ಮಾಡ್ಲಿಕ್ಕೆ ಕೈ ಹಾಕಿದ್ನಲ್ಲ. ಹಾಗಿದ್ರೆ ಏನ್ ಪ್ರಶ್ನೆ ಮಧ್ವಾಚಾರ್ಯದು? ನಮ್ಮ ಆಚಾರ್ಯರು ಯಾಕೆ ಸರ್ ಒಳ್ಳೆ ಆಚಾರ್ಯರು ಅಂತ ಹೇಳೋದಂದ್ರೆ ಇದೇ ಕಾರಣ. ಕೃಷ್ಣನ ಬಿಟ್ಟಿಲ್ಲ, ನೆನಪಿಟ್ಟುಕೊಳ್ರಿ, ರಾಮನ ಬಿಟ್ಟಿಲ್ಲ. ನಮ್ದು ಎಲ್ಲರೂ ಹಾಯ್ದು ಬರಬೇಕಲ್ಲ. ಅಗ್ನಿ ಪರೀಕ್ಷೆ ಆಗಲಿ ಎಲ್ರಿಗೂ ಕೂಡ, ದೇವರಿಗೂ ಆಗಲಿ. ಏನು ತಪ್ಪಾಯ್ತು ಅಂದ್ರೆ ಆಚಾರ್ಯರು ಅಧರ್ಮ ಪಾವಕೋಪಿ ಸನ್, ಅಧಾರ್ಮಿಕರಿಗೆ ಬೆಂಕಿಯಂತೆ ಇದ್ದ ನಾರಾಯಣ ದೇವರು ಸ್ವಯಂ ಅವನ್ಯಾಕೆ ಕಳ್ಳತನ ಕೈ ಹಾಕಿದ ಅಂತ ಪ್ರಶ್ನೆ ಮಾಡಿಕೊಂಡು 13ನೇ ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದ 9 ಮತ್ತು 10ನೇ ಶ್ಲೋಕಗಳಲ್ಲಿ ಉತ್ತರ ಹೇಳ್ತಾರೆ. ಏನು ಉತ್ತರ ಹೇಳಿದ್ದಾರೆ ನೋಡ್ರಿ, ಅರ್ಥ ಆಯ್ತಲ್ಲ ಪ್ರಶ್ನೆ. ಸೀನ್ ಹೇಗಿದೆ ನೋಡ್ಕೊಳ್ರಿ. ಕೈಯಲ್ಲಿ ಕೃಷ್ಣ ಬೆಣ್ಣೆ ಹಿಡಿದು ಮುಂದೆ ಹೊರಟಿದ್ದಾನೆ, ಹಿಂದೆ ಅಮ್ಮ ಕೋಲ್ ತಗೊಂಡು ಹೊರಟಿದ್ದಾಳೆ. ಅರ್ಥ ಏನು? ಕಳ್ಳತನ ಮಾಡಿದವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟಿದ್ದಾಳೆ. ಸ್ವಯಂ ಅಧರ್ಮದಿಂದ ದೂರಿರುವ ಅಧಾರ್ಮಿಕರನ್ನ ಕಂಡ್ರೆ ಆಗದೇ ಇರುವಂತಹ ದೇವರು ಇಂತಹ ಅಧರ್ಮಕ್ಕೆ ಕೈ ಹಾಕಿದ್ನ ಅಂತ ಕೇಳಿದ್ರೆ ಆಚಾರ ಅಂತಾರೆ, ಪ್ರಜಾಯತೆ ಹಿ ಯತ್ಕುಲೇ ಪ್ರಜಾಯತೆ, ಯಾವ ಕುಲದಲ್ಲಿ ಹುಟ್ಟಿ ಬರ್ತಾನೋ, ಯಥಾ ಯುಗಂ ಯಥಾ ವಯಃ, ಯಾವ ಯುಗದಲ್ಲಿ ಬರ್ತಾನೋ, ಯಾವ ವಯಸ್ಸಿನವನಿರ್ತಾನೋ, ತಥಾ ಪ್ರವರ್ತನಂ ಭವೇತ್, ಆ ರೀತಿಯಾಗಿ ನಡೆದುಕೊಳ್ಳಬೇಕು. ದಿವೌಕಸಾಂ ಸಮುದ್ಭವೆ ಇತಿ ಸ್ವಧರ್ಮಮುತ್ತಮಂ ಎನ್ನುವ ಪಾಠವನ್ನು ಹೇಳುವುದಕ್ಕೆ ಮಾಡಿದ್ದಂತೆ ಭಗವಂತ. ಯಾರಿಗೆ? ದೇವತೆಗಳಿಗೆ. ಯಾಕೆಂದ್ರೆ ದೇವತೆಗಳಿಗೆಲ್ಲ ಪಾಠ ಹೇಳಿಕೊಡಬೇಕಾದವರು ಯಾರು? ದೇವರೇ. ಹಾಗಾದರೆ ದೇವರೇ ದೇವತೆಗಳಿಗೆ ಪಾಠ ಹೇಳಿಕೊಡಬೇಕಾದಾಗ ದೇವತೆಗಳೆಲ್ಲರೂ ಮನುಷ್ಯರಾಗಿ ಅವತಾರ ಮಾಡಿದಾಗ ಹೇಗೆ ನಡ್ಕೊಳ್ಬೇಕು? ಮನುಷ್ಯರಂತೆ ನಡ್ಕೊಳ್ಬೇಕು. ಯಾವ ಯುಗ, ಯಾವ ಕಾಲ, ಯಾವ ದೇಶ ಹೆಂಗಿರ್ತದೋ ಹಂಗೆ ಇರಬೇಕು. ಬದ್ರಿಗೆ ಹೋಗಿ ಇಲ್ಲಿಲ್ಲ, ನಾ ಧಾರವಾಡದೊಳಗೆ ಬಾವಿ ಮೇಲೆ ನಿಂತ್ಕೊಂಡು ದಬ ನೀರು ಸುರ್ಕೊಂಡೆ ಸ್ನಾನ ಮಾಡ್ತಿದ್ದೆ, ಬದ್ದಿ ಮೇಲೆ ಕೂತ್ಕೊಂಡು ಪೂಜಾ ಮಾಡ್ತಿದ್ದೆ ಅಂತ ಹೇಳಿ ಧಾರವಾಡದವ್ರು ಬದ್ರಿಗೆ ಹೋದಾಗ ಮಾಡಿದ್ರಿಂದ ಇಟ್ಕೊಳ್ರಿ. ಬದ್ರಿಯಿಂದ ನಾವು ಬರೋದೇ ಇಲ್ಲ. ವೈಕುಂಠ ಸಮಾರಾಧನೆಗೆ ಡೈರೆಕ್ಟ್ ಆಗಿ ಲ್ಯಾಂಡ್ ಆಗೋದು ಅಷ್ಟೇ ಕೆಲಸ. ಯಥಾ ದೇಶ ಕಾಲ ವಯಸ್ಸು. ನಮ್ಮ ವಯಸ್ಸು 4-5 ಸಲ ಸೀನಿಯರ್ ಸಿಟಿಜನ್ ಕೊಟ್ಟಿದ್ರು ಅಂತ ಇಟ್ಕೊಳ್ರಿ. ಅಂದ್ರೆ ಒಂದ್ಸಲ ಕೊಟ್ಟರೆ ಇನ್ನೇನು ಉಪಯೋಗ ಬೀಳುವುದಿಲ್ಲ. 1-2 ಸಲ ಸೀನಿಯರ್ ಸಿಟಿಜನ್ ಕೊಟ್ಟಾದ ಮೇಲೂ ಸಹಿತಕ್ಕೆ 16-20 ಅಡ್ಡಾಡ್ಲಿಕ್ಕೆ ಹೋಗಬಾರ್ದ್ರಿ ನಾವೆಲ್ಲ. ಬರ ಅದಕ್ಕೆ ತಕ್ಕಂಗೆ ಇರಬೇಕಾಗ್ತದೆ. ಶ್ರೀನಿವಾಸ ಕಲ್ಯಾಣದೊಳಗೆ ಶ್ರೀನಿವಾಸ ದೇವರು ಕೊರವಂಜಿ ವೇಷ ಹಾಕ್ಕೊಂಡಿದ್ರೆ ಅದಂತ ಶುಷ್ಕವದನ, ಬಾಯಲ್ಲಿ ಹಲ್ಲಿದ್ದಿದ್ದಿಲ್ಲಂತ. ಯಾಕೆ ಹಲ್ಲಿರಲಿಲ್ಲ ಶ್ರೀನಿವಾಸ ದೇವರಿಗೆ ಅಂತ ಕೇಳಿದ್ರೆ ಆ ವಯಸ್ಸಿನ ಹೆಣ್ಮಕ್ಳ ಬಾಯಲ್ಲಿ ಹಲ್ಲು ಇರೋದಿಲ್ಲ, ಹಂಗೆ ಇತ್ತು ಹೊರತಾಗಿ ನಂಗೆ ಎಂದೂ ಹಲ್ಲು ಬೀಳಂಗೆ ಇಲ್ಲ ಅಂತ ತಿಳ್ಕೊಂಡು ಹಲ್ಲು ಇಟ್ಕೊಂಡು ಹೋದ್ರೆ ಸೆಟ್ ಹಾಕೊಂಡ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಪ್ರಜಾಯತೆ ಹಿ ಯತ್ಕುಲೆ ಯಥಾ ಯುಗಂ ಯಥಾ ವಯಃ ತಥಾ ಪ್ರವರ್ತನಂ ಭವೆ ದಿವೌಕಸಾಂ, ದೇವತೆಗಳು ಹಾಗೆ ನಡ್ಕೊಳ್ಬೇಕು ಅಂತ ಪಾಠ ಹೇಳಿಕೊಟ್ಟವನು ಕೃಷ್ಣ. ಇತಿ ಸ್ವಧರ್ಮಮುತ್ತಮಂ ದಿವೌಕಸಾಂ ಪ್ರದರ್ಶಯನ್. ಹಾಗಾಗಿ ಬಾಲಕರು ತುಂಟಾಟ ಮಾಡಬೇಕು. ಬಾಲಕರಾಗಿದ್ದಾಗ ದೇವತೆಗಳು ಬಾಲಕರಾಗಿದ್ರೆ ತುಂಟಾಟವನ್ನು ಮಾಡಬೇಕು. ಯಾಕೆ? ಮನುಷ್ಯರು ಮಾಡ್ತಾರೆ ಹಾಗೆ. ನಮ್ಮ ಹುಡುಗರು ಹಿಂಗಿಟ್ಟಿರ್ತಾವ, ತಗೊಂಡು ಓಡಿ ಹೋಗ್ಬಿಟ್ಟಿರ್ತಾವ. ಎಲ್ಲಿ ಹೋಗಿರ್ತಾವೋ ಏನೋ ಹುಡ್ಕೊಂಡ್ಬಂದ್ರೆ ರಗಡಾಗಿ ಹೋಗ್ಬಿಟ್ಟಿರ್ತದೆ. ತಿನ್ಲಿಕ್ಕೆ ಅಂತ ಡಬ್ಬೆ ಹಾಕಿಟ್ಟಿರೋದು, ಮುಚ್ಚಳ ತೆಗೆದು ಒಳಗಿಂದಷ್ಟು ಸ್ವಚ್ಛ ಮಾಡಿ ಮುಚ್ಚಳ ಮುಚ್ಚಿಟ್ಟು ಮುಂದೆ ರಂಗೋಲಿ ಹಾಕಿ ಸ್ವಚ್ಛ ಆಗಿದೆ ಅಂತ ಹೋಗ್ಬಿಟ್ಟಿರ್ತದೆ. ಅಂದ ಮೇಲೆ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ಅನುಕರಣೆ ಮಾಡಬೇಕು ಅನ್ನುವ ಪಾಠವನ್ನ ದೇವರು ಬೆಣ್ಣೆ ತಿನ್ನುವ ಕದಿಯು ಮೂಲಕ ತಿಳಿಸಿಕೊಟ್ನಲ್ಲ. ಹಾಗೆ ಅಂತಹ ವಿಡಂಬನೆ ಅನುಕರಣೆಯನ್ನ ಯಾರು ಮಾಡಿದರು? ವಾಯುದೇವರು ಮಾಡಿದರು. ಇಲ್ಲದೇ ಇದ್ರೆ ಏನು ಬಂತ ಹೇಳಿ ನೋಡಂತ. ಎಷ್ಟು ಅದ್ಭುತವಾದ ನಿರ್ಣಯಗಳು ನಮ್ಮ ಆಚಾರ ಕೊಟ್ಟದ್ದು ಶ್ರೀಮದಾಚಾರ್ಯ. ಹನುಮದ ಅವತಾರದಲ್ಲಿ, ಭೀಮಾವತಾರದಲ್ಲಿ. ಹೌದು, ಯಾಕೆ ಕೃಷ್ಣ ಮತ್ತು ಭೀಮಾವತಾರದಲ್ಲೇ ಇದ್ದದ್ದಲ್ವ ಮತ್ತೆ. ಅಲ್ರಿ ಯಾಕೆ ಆಚಾರ, ಯಾಕೆ ಹಂಗೆ ಮಾಡಬೇಕು? ನಮ್ಮ ಪಾಡಿಗೆ ನಾವು ಹೆಂಗಿದ್ದೀವಿ ಹಂಗಿರ್ತೀವಪ್ಪ. ನಾವ್ಯಾಕೆ ಮನುಷ್ಯರಂತೆ ಅನುಕರಣೆ ಮಾಡಬೇಕು ಅಂದ್ರೆ ಏನರ್ಥ? ಮನುಷ್ಯರಂತೆ ಅನುಕರಣೆ ಮಾಡಂಗಿಲ್ಲ ಅಂದ್ರೆ ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸ್ಕೊಳ್ತೀರಿ ಅಂತ ಅರ್ಥವ. ದೇವತೆಗಳಾಗಿದ್ದವರು ಏನ್ ಫಜೀತಿ ಆಗ್ತದೆ ಕೇಳಿಸ್ಕೊಳ್ರಿ. ಒಬ್ಬ ಋಷಿಗಳು ಮಹಾ ಸಮರ್ಥರಾಗಿದ್ರು, ತಪಸ್ವಿಗಳು, ಸಿದ್ಧಿಯಾಗಿತ್ತವರಿಗೆ. ಒಬ್ಬ ಕಾಡಿನಲ್ಲಿ ಇದ್ದಾಗ ಒಬ್ಬ ಬಂದ. ಋಷಿಗಳ ಆಶ್ರಮದ ಪಕ್ಕದಲ್ಲಿ ಒಂದು ನದಿ ಮೇಲಿಂದ ಹಾರ್ಕೊಳ್ಳಿಕೊಂಡಿದ್ದ. ಹಾರ್ಕೊಳ್ಳಿಕೊಂಡ್ರು ಋಷಿಗಳು ನೋಡಿದ್ರು. ಕಾರುಣ್ಯ ಬಂದೆ, ಏನು ಹಾರ್ಕೊಳ್ಳಿ. ಯಾಕೆ? ಬಡತನ ಸ್ವಾಮಿ,
ಇಷ್ಟು ಬಡತನ ಆಗ್ಯದ, ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಏನಿಲ್ಲ, ಅದಕ್ಕೆ ನಾ ಸಾಯ್ಲಿಕ್ಕೆ ಹೊಂಟೀನಿ ಅಂತ ಬೈದು ಸಮಾಧಾನ ಮಾಡಿ ಕಳಿಸ್ಬೇಕಾಗಿತ್ತು. ಚೂರು ಚಾಂಚಲ್ಯ ಬಂತು, ಚಾಪಲ್ಯ ಬಂತು. ಏನು ಚಾಂಚಲ್ಯ ಚಾಪಲ್ಯ ಬಂತು? ನಮ್ಮ ಸ್ವಲ್ಪ ಸಾಮರ್ಥ್ಯ ತೋರಿಸ್ಬೋಣಂತೆ. ನೋಡು, ಒಂದು ಕೆಲಸ ಮಾಡು, ಇಷ್ಟುದ್ದ ಗಡ್ಡೆ ಬೆಳೆದಾವ ನನಗೆ, ಇಷ್ಟುದ್ದೇನು ಗಡ್ಡೆ ಬೆಳೆದಾವ, ಇದರೊಳಗೆ 2-3 ಕೂದಲ ಕಿತ್ಕೋ. ಅವಂದ ಏನು ಮಾಡಲಿ ಅಂದವ, ಮನೆಗೆ ಹೋಗಿ ಬಂಗಾರ ಆಗ್ತಾವ ಮಾರ್ಕೊಂಡು ಊಟ ಮಾಡಂದ್ರು. ಹಾಂ ಆಚಾರ ಖರೇನ? ಹೌದಾ? ಅದು ಅವ್ನು ಖುಷಿ ರೀ. ಅವ್ರದ್ದು ಗಡ್ಡ 1-2 ಕೂದಲ ಕಿತ್ಕೊಂಡ್ರೆ ಬಂಗಾರ ಕೂದಲ ಆಗ್ತಾವ ಅಂತ ಹೇಳಿ ಆಚಾರ್ಯ ಎಷ್ಟು ಪರ್ಮಿಷನ್ ಕೊಟ್ಟಿದ್ರಲ್ಲ, ಒಂಚೂರು ಜಾಸ್ತಿನೇ ತಗೊಂಡ, 1-4-5 ಕಿತ್ಕೊಂಡ. ಮನೆಗೆ ಹೋಗೋದ್ರೆ ಬಂಗಾರ ಆಗ್ಬಿಡ್ಬೇಕು. ಎಲ್ಲರ ಮಾರಿದ, ದುಡ್ಡು ಬಂತು, ಶ್ರೀಮಂತ ಆದ, ಯಥಾಯೋಗ್ಯ ಊಟ ಮಾಡಿದ. ಎಲ್ಲ ಈ ಬಾಜುಕಿನ ಮನೆ ಸುಂದರಾಬಾಯಿ ಕೂತಿದ್ರು. ಇಂದ್ರಾಬಾಯ್ರ ಸಂಜೆ ಮುಂದೆ ಕಟ್ಟಿ ಮೇಲೆ ಕೂತಾಗ ಇಂದ್ರಾಬಾಯಿ ಸುಂದರಾಬಾಯಿ ಕತಿ. ಇಂದ್ರಾಬಾಯ್ರ ಎಲ್ಲಿಂದ ಬಂತಾರವ ನಿಮಗೆ? ಏನು ರೇಷ್ಮೆ ಸೀರೆ, ಏನು ಬಂಗಾರಗೆ, ಇವು ಹೆಣ್ಮಕ್ಳು ಇಲ್ರಿ ಬಾ, ಯಾರ ಮುಂದೆ ಹೇಳ್ಬೇಡ್ರಿ ಬಾ. ಯಾರು ಮುಂದೆ? ಇಲ್ಲ, ನಮ್ಮ ಮನೆಯವ್ರ ಮೊನ್ನೆ ಹೋಗಿದ್ರು, ಋಷಿಗಳಿದ್ರು, ಗಡ್ಡಾಗಿ ಅದ್ರಿ ಸುಮ್ ಕೊಡ್ರಿ ಅಲ್ರ. ಇಲ್ರಿ, ಹೌದಾ? ನಮ್ಮ ಮನೆಯವ್ರು ಕಳಿಸ್ತಾ ನೋಡ್ಬೇಕಾ? ಸುಮ್ ಕೊಡು, ಇವ್ರ ಮನೆಯವ್ರು ಯಾಕೆ ಕಳಿಸ್ಬೇಕು? ಹೌದು, ಅವ್ರ ಮನೆಯವ್ರು ಬಂದರು. ಅವ್ರ ಮನೆಯವ್ರು ಸುಮ್ಮನೆ ಗಡ್ಡ ಕಿತ್ತೊಳಗೆ ಬಿಡೋದಿಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ ಇವ್ರು ಹಿಂದಿನ ದಿವಸದ ಏನು ಸೀನ್ ಆಗಿತ್ತು ಗೊತ್ತಿತ್ತು. ಇವರು ನದಿ ದಂಡಿ ಮೇಲೆ ನಿಂತೆ ಯಥಾ ಪ್ರಕಾರ ಹಾರ್ಕೋಬೇಕು ಅಂತ ಹೋದ್ರು. ಋಷಿಗಳು ಬಂದರು, ತಗೊಂಡು ಹೋಗಿ ಬಂದರು. ಇವನ್ ಹಾಕಿ ತಗೊಂಡು ಹೋದ. ಸುಮ್ ಕೊಡ್ಬೇಕು ಬೇಡ, ಇಡೀ ಊರ್ ಮಂದಿಗೆ ಸುದ್ದಿ ಗೊತ್ತಾಯ್ತು. ಮರುದಿವಸ ಋಷಿಗಳು ಮಲ್ಕೊಂಡು ಹೇಳಿದ್ರಾಗ ಸಾಪಾಯ್ಬಿಟ್ಟ. ಸ್ವಚ್ಛ ತಿರುಪತಿಗೆ ಹೋಗಿ ಬಂದ್ಬಿಟ್ಟಿದ್ರು. ಮುಗಿದ ಲಕ ಲಕ ಪುಣ್ಯಾತ್ಮ. ಅದಕ್ಕೆ ದೇವ್ರು ಹೇಳಿದ್ದು, ನಿಮ್ಮ ಸಾಮರ್ಥ್ಯ ತೋರಿಸ್ಬೇಡ್ರಿ. ಜನ ಸರಳಿಲ್ಲ, ತಮ್ಮ ಹಿಮ ತೋರಿಸ್ತಾರ. ಆಮೇಲೆ ನೀವು ನಿಮ್ಮ ಹಿಮ ತೋರಿಸಿದ್ರೆ ದೇವ್ರು ತಮ್ಮ ಹಿಮ ತೋರಿಸ್ತಾರೆ. ಹಾಗಾಗಿ ಏನ್ ಮಾಡಬೇಕು? ವಿಡಂಬನ ಅನುಕರಣೆ ಮಾಡಬೇಕು. ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಒಂದೊಂದು ಶ್ಲೋಕವನ್ನು ನಾವು ಅನುಸಂಧಾನ ಮಾಡ್ತಾ ಹೊರಟರು ಈ 1 ವರ್ಷ ಮುಗಿಯಲಿ ಸಕಾಶವಣಂತ. ಇನ್ನು ಮುಂದೆ 45ರಿಂದ 49ರವರೆಗೂ ಕೂಡ ಒಂದೇ ಕಥಾಭಾಗ, ಒಂದೇ ಒಂದು ಕಥಾಭಾಗ. ಏನು? ಆಕಳಿನ ಬಾಲ ಹಿಡಿದು ಮಗು ಕಾಡಿಗೆ ಹೋತು. ಇಷ್ಟ ಕೆಲಸ, ಬೇರೆ ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. 45, 46, 47, 48, 49 ಇಷ್ಟು ಪದ್ಯಗಳಲ್ಲಿ ಹೇಳಿದ ಒಂದೇ ಒಂದು ಕಥೆ ಯಾವುದು ಅಂದರೆ, 1 ವರ್ಷದ ವಾಸುದೇವ ಒಂದು ದಿನ ಆಕಳಿನ ಎತ್ತಿನ ಬಾಲವನ್ನು ಹಿಡಿದು ಅದರ ಜೊತೆಗೆ ವನಕ್ಕೆ ಹೋದ. ಬೆಳಿಗ್ಗೆ ಅದು ಹೋದದ್ದು ಸಂಜೆ ತಿರುಗಿ ಬಂದಾಗ ಬಂದ. ಇಷ್ಟೇ ಇರೋದು ಕಥೆ ಇದು. ಇದು ಏನು, ಯಾಕೆ ಹೀಗೆಲ್ಲ ಹೇಳಬೇಕಾಯಿತು? ಪಂಡಿತಾಚಾರ್ಯರಿಗೆ ಇಷ್ಟು ಕಥೆ ಹೇಳುವಂಥ ಅವಶ್ಯಕತೆ ಏನು ಬಿತ್ತು? ಅದಕ್ಕೆ ಸ್ವಲ್ಪ ಮತ್ತೆ ಉಪಮಾಲಂಕಾರ ಅವನ್ನೆಲ್ಲ ಸೇರಿಸಿದ್ದಾರೆ. ಇರಲಿ, ಅವರು ಹುಡುಕಿದ್ದು ಎಲ್ಲ ಹೇಳಿದ್ದಾರೆ, ಇಲ್ಲಂದಿಲ್ಲ. ಆದರೆ ಇದು ಏನಂಥದ್ದು? ಮೊದಲು ಶ್ಲೋಕಾರ್ಥವನ್ನು ಸರಳವಾಗಿ ನೋಡಿ ಮುಂದೆ ಹೋಗ್ಬೇಡುವಂತೆ, ಆಮೇಲೆ ಬರೋಣವಂತೆ. ಏನು? ಪುಚ್ಛಾಂತ ಮಧ್ಯಮವಲಂಬ್ಯ ಕದಾಚಿದೇಶಾಗ ಪ್ರಾತರ್ವ್ರಜಾದ್ರಜತಗೆ ವನಿಜರ್ಷಭಸ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರದೃಷ್ಟೋ ನಾನಾವನೇಷು ಚರತಸ್ತೃಣಾನಿ. ಪುಚ್ಛಾಂತಂ ಬಾಳದ ತುದಿಯನ್ನ, ಅಚ್ಛಂ ಬೆಳ್ಳಗಿನ ಬಾಳದ ತುದಿ ಅದು, ಅವಲಂಬ್ಯ ಹಿಡ್ಕೊಂಡು, ಕದಾಚಿತ ಒಮ್ಮೆ, ಏಷಃ ಈ ವಾಸುದೇವನು, ಪ್ರಾತಃ ಬೆಳಿಗ್ಗೆ, ವ್ರಜಾತ ಕೊಟ್ಟಿಗೆಯಿಂದ, ವ್ರಜತಃ ಹೋಗುವ, ನಿಜರ್ಷಭಸ್ಯ ಎತ್ತಿನ ಹಿಂದೆ, ತನ್ನ ಎತ್ತಿನ ಹಿಂದೆ, ಪ್ರಾಯಾತ ಹೋಗಿಬಿಟ್ಟ. ಯಾವ ಶಬ್ದ ಅರ್ಥ ಆಗಿಲ್ಲ ಹೇಳ್ರಿ ನೋಡಿ ಸಂಸ್ಕೃತ, ಎಲ್ಲ ಸರಳ ಬರೀ ನೋಡ್ಕೊಳ್ರಿ. ಪುಚ್ಛಾಂತಂ, ಪುಚ್ಛ ಅಂದ್ರೆ ಬಾಲ, ಅಂತ ಅಂದ್ರೆ ತುದಿ, ಅಚ್ಚ ಅಂದ್ರೆ ಬೆಳಗಂದು, ಅವಲಂಬಿ ಅಂದ್ರೆ ಅವಲಂಬನ ಹಿಡ್ಕೊಳ್ಳೋದು, ಕದಾಚಿತ್ ಒಮ್ಮೆ, ಏಷ ಇವ, ಪ್ರಾತಃ ಅಂದ್ರೆ ಬೆಳಿಗ್ಗೆ. ಪ್ರಾತಃ ಗೊತ್ತಿಲ್ಲ ಯಾರಿಗಾರ? ಯಾರಿಗೆ ಪ್ರಾತಃ ಗೊತ್ತಿಲ್ಲ ಹೇಳ್ರಿ ನೋಡಂತೆ. ವ್ರಜಾತ ಕೊಟ್ಟಿಗೆಯಿಂದ, ವ್ರಜತಃ ಹೋಗುವ, ನಿಜರ್ಷಭಸ್ಯ ತನ್ನ ಆಕಳ, ತನ್ನ ಎತ್ತಿನ ಬಾಲ ಹಿಡ್ಕೊಂಡು ಪ್ರಾಯಾತ ಹೋಗ್ಬಿಟ್ಟ. ಅಲ್ರಿ, ಹೊಂಟಾಗ ಉಳಿದವ್ರ ಮನೆಯಾಗಿದ್ದವ್ರು ಏನ್ ಮಾಡ್ಲಿಕ್ಕತ್ತಿದ್ರು? ಸುಮ್ಮನೆ ಕೂತಿದ್ರು. ಏನ್ ಮಾಡ್ಲಿಕ್ಕತ್ತಿದ್ರು? ಸ್ವಜನೈಹಿ ಅದೃಷ್ಟ, ಮನೆಯಾಗಿದ್ದವ್ರಿಗೆ ಗೊತ್ತಾಗ್ಲೇ ಇಲ್ಲ ಇದು ಎಲ್ಲಿ ಹೋಯ್ತು. ನಾನಾವನೇಷು ಚರತಃ ಚರತಸ್ತೃಣಾನಿ, ನಾನಾವನೇಷು ತೃಣಾನಿ ಚರತಃ ಚರತಃ ವೃಷಭಸ್ಯ. ಬೇರೆ ಬೇರೆ ಕಾಡು ಮೇಡುಗಳಲ್ಲಿ ಗುಡ್ಡ ಗಿಡ್ಡ ಹೋಗಿ ಹುಲ್ಲು ತಿನ್ನುವಂತಹ ಎತ್ತಿನ ಬಾಲವನ್ನು ಹಿಡಿದು ಹೋಗಿಬಿಟ್ಟ ವಾಸುದೇವ. ಹೆಂಗಿತ್ತು
ಹೆಂಗಿತ್ತು ಅಂತ ಕೇಳಿದ್ರೆ ಮುಂದಿನ ಶ್ಲೋಕ 46. ಉತ್ತುಂಗ ಶೃಂಗಲಸಿ ತಸ್ಯ ಬಗಿಟ್ಟ ಮೂರ್ತೆ ಪಾದಾವೃತಾವನಿಲಿತಸ್ಯ ಸುರಂಧ್ರಕಸ್ಯ ಆಶ್ರಿತ್ಯ ತಸ್ಯ ಶುಶುಭೆ ವಯವೈಕದೇಶಂ ಬಾಲೋ ದಿವಾಕರ ಇವೋದಯ ಪರ್ವತಸ್ಯ. ಇಷ್ಟೇ ಹೇಳ್ಯಾರಿ, ಭಾಳ ಏನು ಹೇಳಿಲ್ಲ. ಎಷ್ಟು ಚಂದದ ದೃಷ್ಟಾಂತ ನೋಡ್ಕೊಂಡ್ಬಿಡ್ರಿ. ಅದು ಎತ್ತಿನ 2 ಕೋಡು, ಬೆನ್ನಿನ ಡುಬ್ಬ, ಎತ್ತರಿತ್ತು ಹಿಂಗೆ ಚಂದ ದಷ್ಟಪುಟ್ಟ ಎತ್ತದು. ಆ ದಷ್ಟಪುಷ್ಟವಾದ ಎತ್ತು ಭೂಮಿ ಮೇಲೆ ಗೊರಸುಗಳನ್ನು ಊರಿ ಹೋಗ್ತಾ ಇದ್ದಾಗ ಈ ಹುಡುಗ ಹಿಂದೆ ಬಾಲಕ್ಕೆ ಜೋತು ಬಿದ್ದು ಸ್ವಲ್ಪ ಕಾಣಿಸ್ತಿದ್ನಂತ, ಹಿಂಗ ಮುಂದಿದ್ದ ಒಂದು ಚೂರೇ ಕಾಣಿಸ್ತಿದ್, ಭಾಳ ಕಾಣಿಸ್ತಿರ್ಲಿಲ್ಲಂತೆ. ಇದು ಹೆಂಗಿತ್ತು ಅಂತ ಕೇಳಿದ್ರೆ, ಸೂರ್ಯೋದಯವಾಗುವಾಗ ಉದಯ ಪರ್ವತದ ತುದಿಯಲ್ಲಿ ಚೂರು ಸೂರ್ಯ ಕಾಣಿಸ್ತಿರ್ತಾನಲ್ಲ, ಹಾಗೆ ಕಾಣಿಸ್ತಾ ಇದ್ದ ಅಂತ ವರ್ಣನೆ ಮಾಡಿಬಿಟ್ಟು. ಏನ್ ಅವ್ರಿಗೆ ಕಲ್ಪನೆ ಹಾಗೆ ಬರ್ತದೆ ನೋಡ್ರಿ. ಅದು ಯಾಕೆ? ಪರ್ವತಕ್ಕೂ ಹಿಂಗೆ ಕೋಡುಗಲ್ಲಿರ್ತಾರೆ, ಚೂಪನ್ ಕರೋದಲ್ಲಿ ಹಂಗೆ ಈ ಎತ್ತಿನ ಇದು ಕೋಡು, ಆ ಬೆನ್ನಿನ ಡುಬ್ಬ, ಬೆನ್ನು ಹಿಂಗೆಲ್ಲ ಎತ್ತರದ ಭಾಗ ಅದೆಲ್ಲ. ಅದು ತೆಳಗೆ ಗೊರಸೆಲ್ಲ ಭೂಮಿ ಮೇಲೆ ಇತ್ತಲ್ಲ, ಹಂಗೆ ಪರ್ವತದ ಭಾಗ ಎಲ್ಲಿರ್ತದೆ, ತೆಳಗಿರ್ತದೆ, ಹಾಗಿತ್ತು. ಆಮೇಲೆ ಅವು ಬಾಲ ಹಿಡ್ಕೊಂಡು ಹುಡುಗ ಹೊಂಟಿತ್ತಲ್ಲ, ಇದು ಹೆಂಗೆ ಕಾಣಿಸ್ತಿತ್ತು ಅಂದರೆ, ಈಗ ಜಸ್ಟ್ ಸೂರ್ಯ ಹಿಂಗೆ ಅರ್ಧ ಮೇಲೆ ಬಂದರೆ ಅರ್ಧ ಕೆಳಗಿದ್ರೆ ಹೆಂಗೆ ಕಾಣಿಸ್ಬೇಕಲ್ಲ ಹಂಗೆ ಕಾಣಿಸ್ತಿತ್ತು. ಇಷ್ಟು ಉಪಮಾನ ಯಾರು ಕೊಡ್ಬೇಕು? ಎಷ್ಟು ಸೊಗಸಾಗಿದೆ. ಬಾಲೋ ದಿವಾಕರ ಇವೋದಯ ಪರ್ವತಸ್ಯ, ಉದಯ ಪರ್ವತಸ್ಯ ಬಾಲಃ ದಿವಾಕರಃ ಇವ. ಯಾರಿಗೆ ಅರ್ಥ ಆಗಿಲ್ಲ ಸಂಸ್ಕೃತ? ಬಾಲಃ ದಿವಾಕರಃ ಇವ ಉದಯ ಪರ್ವತಸ್ಯ. ಗೊತ್ತಾಯ್ತು. ಸಂಸ್ಕೃತ ಭಾಳ ಸರಳದವ್ರು ಓದ್ಬೇಕ್ರಿ, ಯಾವಾಗ ಬೇಸರ ಮಾಡ್ಕೋಬಾರ್ದು. ತಿಳಿಲಿಲ್ಲ, ಅರ್ಥ ಇಲ್ಲ ಅನ್ಬಾರ್ದು. ಮುಂದೇನಾಯಿತು? ಇವು ಹುಡುಕ್ಲಿಕ್ಕೆ ಶುರು ರೀ ಮನ್ಯಾಗ. ಕೂಸೆಲ್ಲಿ ಹೋಗ್ಯದ, ಕೂಸಿನ ಕಂಡೀರ, ಮುಖ್ಯ ಪ್ರಾಣನ ಕಂಡೀರ, ಎಲ್ಲರೂ ಶುರು ಮಾಡಿದ್ರು. ಎಲ್ಲಿ ಹೋತ್ ನಮ್ಮ ಹುಡುಗ, ಲೀಲಾಂ ಕರೋತಿ ನುಗೃಹಾಂತರ ಗೋನು ಬಾಲಗ, ಕೂಪಾಂತರೇನು ಪತಿತ ಪ್ರಕೃತಿ ಸ್ವತಂತ್ರ, ಇತ್ತಂ ವಿಚಿಂತ್ಯ ಸಮೂಹ ಸ್ವಜನೋ ವಿಮೃಗ್ಯ, ಹಂತಾನ ವೇಕ್ಷತನಯಂ ಹೃದಯ ತಾಪಮಾಪ. ಹುಡುಕಿದ್ರಂತ. ಎಲ್ಲಿ ಹುಡುಕಿದ್ರು? ತೆರಗುಂಡಿ ಆಚಾರ ವಾಕ್ಯ ಓದ್ಬಿಡ್ತೀವಿ, ಲಘು ಅರ್ಥ ಆಗಿಬಿಡ್ತದೆ. ಈ ಶ್ಲೋಕದ ಭಾವರಿ ತಿಳಿದು ಬಿಡ್ತದ. ಇಲ್ಲ ಬಾಲಕ ಮನೆಯೊಳಗೆ ಹೊರಗೆಲ್ಲಿ ತೊಡಗಿಗ ನಾಟದಲ್ಲಿ ಎಂತೆಲ್ಲ ಕಡೆಯಲ್ಲಿ ಹುಡುಕಿ ಕೂಪಗಳಲ್ಲಿ ಶಂಕಿಸುತ್ತಾ. ಬ್ಯೂಟಿಫುಲ್ ಮಾಡಿದ್ದಾರೆ, ಭಾರಿ ನಿಷ್ಠೆಯಿಂದ ಮಾಡಿದ್ದಾರೆ, ಆಶ್ಚರ್ಯ ಆಗ್ತದೆ. ಇಲ್ಲ ಬಾಲಕ ಮನೆಯೊಳಗೆ ಹೊರಗೆಲ್ಲಿ ತೊಡಗಿಗನು ಆಟದಲ್ಲಿ ಎಂತೆಲ್ಲ ಕಡೆಯಲ್ಲಿ ಹುಡುಕಿ ಕೂಪಗಳಲ್ಲಿ ಶಂಕಿಸುತ್ತಾ. ಬಾವಿಯೊಳಗೆ ಬಿದ್ದುಬಿಟ್ಟಾನೆಲ್ರ. ನಮ್ಗೆ ಹಿಂಗೆ ಇರ್ತಾವ್ರಿ ಹುಡುಗರು. ಸ್ಕೂಲಿಗೆ ಹೋದದ್ದು ಮನೆಗೆ ಬರೋದು ತಡ ಆದ್ರೆ ಎಲ್ಲರೂ ಆಕ್ಸಿಡೆಂಟ್ ಆಗ್ಯಾವನು? ಬ್ಯಾರೇದು ಬರೋದಿಲ್ಲ ತಲೆಗೆ, ಆಕ್ಸಿಡೆಂಟ್ ಆಗ್ಯಾವನಲ್ರ. ಬರ್ಬೇಕಾದ್ರೆ ಯಾರು ಹೈದು ಬಿಟ್ರು, ಯಾರು ಹೊತ್ಕೊಂಡು ಹೋದ್ರು, ಹಿಂಗೆ ಬರ್ತಾವ್ರಿ. ಆ ಸ್ಕೂಲ್ನಾಗ ಒಂಚೂರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಿರ್ತಾರೆ, ಒಂದು 5 ನಿಮಿಷ ಕೂತಿರ್ತಾವ, ನಮ್ಮ ತಲೆಗೆ ಹೋಗಿ ಬರ್ತಾವ್ರಿ. ಬಾವ್ಯಾಗ ಬಿದ್ರೇನು, ಜಾರಿ ಬಿದ್ರೇನು, ಹೊತ್ಕೊಂಡು ಬಿದ್ರೇನು, ಅದು ಎಷ್ಟು ಚಂದ. ಇಲ್ಲ ಬಾಲಕ ಮನೆಯೊಳಗೆ ಹೊರಗೆಲ್ಲಿ ತೊಡಗಿಗ ನಾಟದಲ್ಲಿ ಎಂತೆಲ್ಲ ಕಡೆಯಲ್ಲಿ ಹುಡುಕಿ ಕೂಪಗಳಲ್ಲಿ ಶಂಕಿಸುತ್ತಾ. ನೋಡ್ರಿ, ಲೀಲಾಂ ಕರೋತಿ ನುಗೃಹಾಂತರ ಗೋನು ಬಾಲಃ. ಲೀಲಾಂ ಕರೋತಿ ಅಂದರೆ ಆಟ ಆಡ್ತಾನೆ. ಗೃಹಾಂತರ ಗೋನು ಬಾಲಃ, ಹೊರಗೆಲ್ಲಾರು ಹೋಗ್ಯಾನ, ಇನ್ನೊಬ್ಬರ ಮನೆಗೆ ಹೋಗಿದ್ದಾನ. ಕೂಪಾಂತರೇನು ಪತಿತಃ, ಕೂಪಾಂತರ ಏನು ಪತಿತಃ, ಹುಡುಕಿ ಕೂಪಗಳಲ್ಲಿ ಶಂಕಿಸುತ್ತ. ಅಲ್ರಿ, ಇಲ್ಲೆಲ್ಲಿ ಶಂಕ ಅನ್ನೋ ಶಬ್ದನೇ ಇಲ್ರಿಪ್ಪ ಶ್ಲೋಕದಾಗ. ಎಲ್ಲರ ಸಂಶಯ ಶಂಕ ಅನ್ನೋ ಶಬ್ದ ಹೇಳಿ ನೋಡಂತೆ. ನೋಡ್ರೆ, ಲೀಲಾ ಆಟ, ಕರೋತಿ ಮಾಡ್ತಾನೆ, ನು ಗೃಹಾಂತರಗಃ ಬೇರೆಯವ್ರ ಮನೆಯಲ್ಲಿ, ನು ಬಾಲಃ ಹುಡುಗ, ಕೂಪಾಂತರೆ ಬಾವಿಯಲ್ಲಿ, ನು ಪತಿತಃ ಬಿದ್ದಾನೇನೋ. ಯಾಕ? ಪ್ರಕೃತಿ ಸ್ವತಂತ್ರ, ಚಂಚಲ ಸ್ವಭಾವ ಹುಡುಗರದು, ಸ್ವೇಚ್ಛಾವರ್ತಿಯವು. ಹುಡುಗರಿಗೆ ಕಟ್ಟಿ ಹಾಕಲಿಕ್ಕೆ ಬರಂಗಿಲ್ಲ ನಿಮಗೆ. ಹುಡುಗರಿಗೆ ಒಂದು ಕಡೆ ಕೂಡಿಸ್ತೀವಿ ಅಂತ ಹೇಳಿದ್ರೆ ಅದರ ಬರ್ತನೆ ಇನ್ಯಾವ ಇಲ್ಲಿ ಹೇಳಿ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಹುಡುಗರನ್ನ ಒಂದು ಕಡೆ ಕೂಡಿಸ್ಲಿಕ್ಕೆ ಬರಂಗಿಲ್ಲ ಅನ್ನೋ ಕಾನ್ಸೆಪ್ಟ್ ಏನು ನಮ್ದು ನೋಡ್ರಿ. ಇದನ್ನು ತೊಗೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿ. ಯಾವ ಜಾಹೀರಾತು ಗೊತ್ತೇನ್ರಿ? ಫೆವಿಕಾಲಿನ ಜಾಹೀರಾತು ಮಾಡಿದ್ರಿ. ಫೆವಿಕಾಲ್ ಬರ್ತದೆ ನೋಡ್ರಿ, ಫೆವಿಸ್ಟಿಕ್ ಬರ್ತದಲ್ಲ. ಹೆಂಗ ಅಂದ್ರೆ, ಆ ಹುಡುಗ ಹಗಲೆಲ್ಲ ಎದ್ದು ಹೋಗ್ತಿತ್ತಂತ್ರಿ. ಅವ್ರವ್ವ ಭಕ್ರಿ ಬಡ್ಕೋತ ಕೂತಿದ್ಲು, ಈ ಹುಡುಗ ಹಗಲೆಲ್ಲ ಹೋಗ್ತಿತ್ತು. ಸುಳ್ಳೆ ಇದು ಹೋಗ್ತದ ಬಾ ಅಂತ ತಿಳ್ಕೊಂಡೇಳಿ ಆ ಹುಡುಗನ್ ತಂದು ಕೂಡಿಸ್ಬಿಟ್ಲಂತೆ. ಮುಂದೆ ಹೇಳೇ ಇಲ್ಲಂತೆ. ಯಾಕೆ? ಎಲ್ಲಿ ಕೂಡಿಸಿದ್ಲು? ಫೆವಿಕಾಲ್ ಡಬ್ಬಿ ಮೇಲೆ ಕೂಡಿಸಿದ್ಲು ಅಂತ ಅಂದ್ಬಿಡ್ತು. ಒಬ್ಬ ನಾ ಅಂದೆ, ಏನು ಶಾಣ್ಯಾರಿ ಎಲ್ಲರ.
ಕೂಸು ಹಗಲೆಲ್ಲ ಎದ್ದು ಹೋಗ್ತಿರ್ತಾವೆ ಸ್ವಭಾವ ಅದು. ಅದು ಎದ್ದು ಹೋಗ್ಲಾರ್ದಂಗೆ ಕೂಡ್ಬೇಕಾದ್ರೆ ಎಲ್ಲಿ ಕೂಡಿಸ್ಬೇಕು? ಫೆವಿಕಾಲ್ ಡಬ್ಬಿ ಮೇಲೆ ಕೂಡಿಸಿದ್ರೆ ಸಾಕು. ನಂದು ಏನು ಕಾನ್ಸೆಪ್ಟ್ ಅಂದೆ ನಾನು. ಎಂತಿಂತ ಇಂಜಿನಿಯರ್ ಹೊರಟ್ರೆ ಎಲ್ಲರ ಪರಮಾತ್ಮ ಇಲ್ಲ. ಇಲ್ಲ ಬಾಲಕ ಮನೆಯೊಳಗೆ ಹೊರಗೆಲ್ಲಿ ತೊಡಗಿಗ ನಾಟದಲ್ಲಿ ಎಂತೆಲ್ಲ ಕಡೆಯಲ್ಲಿ ಹುಡುಕಿ ಕೂಪಗಳಲ್ಲಿ ಶಂಕಿಸುತ್ತ. ಈ ಶಂಕಿಸುತ್ತ ಎಲ್ಲಿದೆ? ಸಂಸ್ಕೃತದಲ್ಲಿ ನೂ ಅಂದ್ರೆ ಶಂಕ ಅಂತ ಅರ್ಥ. ನೂ ಅಂದ್ರೆ ವಿತರ್ಕೆ. ನೂ ನೂ ಅಂದ್ರೆ ವಿತರ್ಕ, ಶಂಕ, ಸಂಶಯ. ಬಿದನ್ನು ಹೊಗೆಯನ್ನು ಅಂತಿರ್ತೀವಲ್ಲ, ಅದೆಲ್ಲ ನೂ ಅಂತ. ನೂ ಅಂದ್ರೇನೆ ಶಂಕಿಸುತ್ತಾ. ನೋಡ್ರಿ ಎಷ್ಟು ಚಂದ ಮಾಡಿದ್ದಾರೆ. ಇಲ್ಲದನು ಕಾಣುತ್ತಲಲ್ಲಿಯೂ ಎಲ್ಲ ಜನ ತಲ್ಲಡಿಸಿ ಬಹುವಿಧದಲ್ಲಿ ಮಿಡುಕುತ್ತರಿದ್ದರವರ ಕಲತಾಪದಲ್ಲಿ. ಹೃದಯ ತಾಪ ಮಾಪ, ಹೃದಯದಲ್ಲಿ ತಾಪ ಆಯ್ತು. ಎಲ್ಲಿ ಹೋಗ್ಯದೋ ಏನೋ ನಮ್ಮ ಕೂಸು ಸಿಗವಲ್ತು ಅಂತ ತಿಳ್ಕೊಂಡು ಹೇಳಿ ಭಾಳ ಒದ್ದಾಡಿದ್ರಂತ. ಒದ್ದಾಡಿದ ಮೇಲೆ ಮುಂದೆ ಯಾರೋ ಹಿಂಗೆ ಕಾಡಿನಿಂದ ಬರ್ಲಿಕ್ಕತ್ತಿದ್ರಿ. ಅವ್ರು ಹೇಳಿದರು, ಏನು ಹುಡುಕ್ಲಿಕ್ಕತ್ತೀರಿ ಅಂತ ಕೇಳಿದ್ರು. ಅಯ್ಯ ಮಾರ, ನಮ್ಮ ಹುಡುಗ ಕಾಣಿಸ್ವಲ್ತು ಬೆಳಗ್ಗಿಂದ ಅಂದರು. ಹೆಂಗಿತ್ತು ನಿಮ್ಮ ಹುಡುಗ? ಕೆಂಪಿತ್ತೇನು ಅಂದರು. ಅಯ್ಯ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂದರು. ಉದ್ದು ಮೂಗಿತ್ತು. ಹೌದು. ಕಿವಿ ಹಿಂಗೆ. ಹೌದು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಯ್ಯ ಕಾಡಲ್ಲದ ನೋಡ್ರಿ ಏನ್ಬಿಟ್ರು. ಗಾಬರಿ ಅವ್ರು. ಕಾಡ್ನಾಗ 1 ವರ್ಷದ ಹುಡುಗ ಕಾಡ್ನಾಗ ಇರೋದು. ಯಾರು ನಂಬ್ತಾರ್ರಿ ಎಲ್ಲರ? ಬಾಲಸ್ಯ ಬಾಲ ಪರಿಲಂಬನ ಗೋಚರಂ ತತ್ ವಿಶ್ವಸ್ಯ ತಾಪಿ ವಚನಂ ವನ ಗೋಚರೋಕ್ತಂ ಯತ್ ಸಾಯಮೈಕ್ಷತ ಶಿಶು ಜನ ಶಿಶುಮಾವ್ರಜಂತಂ ಏಕಾಬ್ದಕಂ ಋಷಭ ಬಾಲಕೃತಾವಲಂಬಂ. ಬಾಲಸ್ಯ ಮಗು, ಬಾಲ ಪರಿಲಂಬನ ಗೋಚರಂ ತತ್, ಬಾಲ ಹಿಡ್ಕೊಂಡು ಹೋದದ್ದು. ತತ್ ವಿಶ್ವಸ್ಯ, ಸುಮ್ಕೂಡ್ರಿ, 1 ವರ್ಷದ ಮಗು ಅಂತ ಬಾಲ ಹಿಡ್ಕೊಂಡು ಹೋಗ್ತದಂತೆ. ಯಾರು ನಂಬ್ತಾರೆ ನಿಮ್ಮ ಮಾತು ಅಂತ ಅಂದು ಸಂಜೆ ಹುಡುಗ ಬಂತು ನೋಡ್ರಿ ಬಾಲ ಹಿಡ್ಕೊಂಡು. ಹೌದಲ್ಲ, ಬೆಳಿಗ್ಗೆ ಅವ್ರು ಹೇಳಿದ ಖರೀ ಇತ್ತು ನೋಡೋದು. ಇಷ್ಟ ಆತ್ಕೊನಿ. ನಮ್ದಲ್ರಿ ಇದು. ಅವತ್ತಿನ ಕಾಲದಾಗ ಹಿಂಗಾದ, ಇವತ್ತು ಹಂಗಾದ್ರಿ. ಅದು ಏನಾಯಿತು? ವಿಶ್ವಸ್ಯ ತಾಪಿ ವಚನಂ ವನಗೋಚರೋಕ್ತಂ. ಆ ಕಾಡಾಡಿಗಳು ಬಂದು ಹೇಳಿದ ಮಾತನ್ನ ವಿಶ್ವಾಸ ಮಾಡಿದ್ರು. ಯಾವಾಗ? ಯತ್ ಸಾಯಂ ಐಕ್ಷತೆ, ಸಾಯಂಕಾಲ ನೋಡಿದ್ರಲ್ಲ, ಜನ ಶಿಶುಮಾವೃಜಂತಮ್ಮ, ಶಿಶು ಬರುವುದನ್ನು ನೋಡಿದ್ದಾರಲ್ಲ. ಏಕಾಬ್ದಕಂ ವೃಷಭ ಬಾಲ ಕೃತಾವಲಂಬಂ. ಹಿಂದೆ ಗೋಪರ ಮುಖದಿ ಕೇಳಿಯು ಹೋಗಿರುವನು ಅಡವಿಯಲಿ ಬಾಲಕ ಹೋಗಿರಲ್ಲಿಗೆ ಎಂದು ನಂಬದ ಸ್ವಜನ ದುಃಖದಲ್ಲಿ. ಬೇಕಾ? ಅಲ್ಲಿ ಹೋಗ್ರಿ ಅಂದ್ರೆ ಸುಮ್ಕೊಡ್ರಿ ಅಂತ ಹೇಳಿದ್ರು. ಈಗ ವೃಷಭನ ಬಾಲ ಪಿಡಿದನ ಸಾಗಿ ಸಾಯಂಕಾಲ ಬರುವನ ಬೇಗನೆ ಕಾಬ್ದಕನ ಪುತ್ರನ ಕಂಡು ನಂಬಿದರು. ಈಗ ತಿರುಗಿ ಬಂದದ್ದು ನೋಡಿ. ಹೌದೌದು ಬಂತು, ನಮ್ಮ ಹುಡುಗ ಕಾಡಿಗೆ ಹೋಗಿತ್ತು ಅಂದ್ರು. ಆ ಹುಡುಗ ಸಿಕ್ಕಾಗ ಇವ್ರ ಪರಿಸ್ಥಿತಿ ಏನಾಗಿತ್ತು ಮುಂದಿನ ಪದ್ಯ ಮುಗಿದು ಹೋದ ಕೆಲಸ. ತಿರುಗಿ ಬಂತಲ್ಲ ಕೂಸು ಸಾಯಂಕಾಲಕ್ಕೆ. ಹೆಂಗಾಗಿತ್ರಿ? ಇಡೀ ಬೆಳಗಿನ ಸಾಯಂಕಾಲ ತನಕ ಕೂಸು ಕಾಣದೇ ಇದ್ರೆ ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರಾಗ ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು ನಷ್ಟಂಚನಂದನಮಿತಿ ಸ್ವಜನಸ್ಯ ಲಬ್ಧ್ವಾ ನಾದಸ್ಯ ತಸ್ಯ ತಮನುಗ್ರಹಮೇವ ಮೇನೆ. ದರಿದ್ರನಿಗೆ ಇದ್ದಕ್ಕಿದ್ದಂತೆ ಚಿಂತಾಮಣಿ ಸಿಕ್ಕಿಬಿಟ್ರೆ ಹೇಗಾಗಬೇಡ? ಚಿಂತಾಮಣಿ ಅಂದ್ರೆ ಏನ್ರಿ? ಚಿಂತಿತದಂ ಚಿಂತಾಮಣೀಂದ್ರಂ. ಇವ ಏನು ಅನ್ಕೋತಾನದು ಸಿಗುವಂಥ ಮಣಿ ರೀ. ಏನ್ರಿ ಎಂಥ ಚಲೋ ಇರ್ತದಲ್ಲ. ನಾವು ಅನ್ಕೊಂಡ್ ಕೂಡಲೇ ಸ್ಕೂಟ್ರು, ಸೈಕಲ್ಲು, ಒಡಿ ಉಡ್ಡಿ, ಹಂಗ ನಾವು ಏನು ಅನ್ಕೋತೀವಿ ಅದೆಲ್ಲ ಸಿಗುವಂಥ ಒಂದು ಮಣಿ ಇದ್ದು ಬಿಟ್ರೆ ಏನು ಆನಂದ ಎಲ್ಲಾದರೂ. ಹಿಡಿಯವರಿಲ್ಲ ಅದಕ್ಕೆ ಕೊಟ್ಟಿಲ್ರಿ ದೇವ್ರು ನಮಗೆ. ಯಾಕೆ ಕೊಟ್ಟಿಲ್ಲ ದೇವ್ರು ನಮಗೆ? ಇದಕ್ಕೆ ಕೊಟ್ಟಿಲ್ರಿ. ನಾವು ಏನು ಹುಚ್ಚುಚ್ಚರ ಕೇಳ್ತೀವೋ ಗೊತ್ತಿಲ್ಲರಿ ನಮಗೆ. ಆಮೇಲೆ ಇವತ್ತು ಕೇಳಿರ್ತೀವಿ ನೋಡ್ರಿ, ನಾಳೆಗೆ ಬೇಡ ಬಿಡ್ತಾರೆ ಅದು. ಇವತ್ತು ಕೇಳಿರ್ತೀವಲ್ಲ, ಅಯ್ಯಯ್ಯ ಇದನ್ನ ಯಾಕೆ ಕೇಳ್ಕೊಂಡು ಸುಳ್ಳು. ಇದು ನಮ್ಮ ಬುದ್ಧಿ ರೀ. ಅದಕ್ಕೆ ದೇವ್ರ ಚಿಂತಾಮಣಿ ಕೊಟ್ಟೇ ಇಲ್ಲ ನಮ್ಮ ಕೈಯಾಗ. ಸ್ವರ್ಗದಾಗ ಇಟ್ಬಿಟ್ಟಾನ್ರಿ, ಶೋಕೇಶ್ನಾಗ ಹಾಕಿ ಇಲ್ಲಿ ಹಾಕಿ ಇಟ್ಬಿಟ್ಟಾನ. ಬಂದವ್ರು ನೋಡ್ಕೊಂಡು ಹೋಗೋದು, ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಷ್ಟೇ. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರಾಗ. ದರಿದ್ರನಿಗೆ ಚಿಂತಾಮಣಿ ಸಿಕ್ಕರೆ ಹೇಗೋ ಹಾಗೆ ನಿಜವಾಗಿಯೂ ಕೂಡ ಆಚಾರ್ಯ ಚಿಂತಾಮಣಿನೇ. ಅವ್ರ ಗ್ರಂಥಗಳೆಲ್ಲ ಚಿಂತಾಮಣಿ, ಸರ್ವಮೂಲಗಳು. ನೀವೇನು ಕೇಳ್ತೀರಿ ಕೊಡುವಂಥ ಚಿಂತಾಮಣಿ. ರತ್ನ ಅವು. ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು
ಮೋಕ್ಷ ಹೊಂದಬೇಕು ಅಂತ ಅಪೇಕ್ಷೆ ಇದ್ದವನಿಗೆ, ದೇವರನ್ನು ನೋಡಬೇಕು ಅಂತ ಅಪೇಕ್ಷೆ ಇದ್ದವನಿಗೆ ಇದ್ದಕ್ಕಿದ್ದಂತೆ ಆ ತತ್ವಜ್ಞಾನ ಸಿಕ್ಬಿಟ್ರೆ ಎಷ್ಟು ಆನಂದ ಆಗಬೇಡ, ಹಾದಿ ಸಿಕ್ಬಿಟ್ರೆ ಎಷ್ಟು ಆನಂದ ಆಗಬೇಡ. ಮುಮುಕ್ಷು ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿ ವಿಷ್ಣುಪರಂ ವಿಜ್ಞಾನ ಮಾರ್ಗಂ, ಭಗವಂತನನ್ನು ಮುಟ್ಟಿಸುವಂತಹ ತತ್ವಜ್ಞಾನದ ಹಾದಿ ಸಿಕ್ಬಿಟ್ರೆ ಏನಾನಂದ, ಏನಾನಂದ. ಹಾಗಾಯಿತು. ನಷ್ಟಂಚ ನಂದನಮಿತಿ ಸ್ವಜನಸ್ಯ ಲಬ್ಧ್ವಾ, ಅಸ್ಯ ಸ್ವಜನ ಲಬ್ಧ್ವಾ. ಈ ಕೂಸಿನ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಈ ಕೂಸಿನ ತಗೊಂಡು ಹಿಂಗೆ ಅನುಭವಿಸಿದ್ರಂತೆ. ತತ್ವಜ್ಞಾನದ ಮಾರ್ಗವನ್ನು ಕಂಡುಕೊಂಡಂತೆ ಒಬ್ಬ ದರಿದ್ರನು ಚಿಂತಾಮಣಿಯನ್ನು ಪಡೆದಂತೆ ಆ ಕೂಸನ್ನು ಪಡೆದಿದ್ದಾರೆ. ಪಡೆದು ಕೂಸಿನ ಕೈಯಲ್ಲಿ ಹಿಡ್ಕೊಂಡು ಏನು ಅನ್ಕೊಂಡ್ರು ಅಂತ ಕೇಳಿದ್ರೆ, ನಾಥಸ್ಯ ತಸ್ಯ ತಮನುಗ್ರಹಮೇವ ಮೇನೆ, ಇದೆಲ್ಲ ಅವನ ಅನುಗ್ರಹ. ಯಾರ್ದು? ಆ ಅನಂತಾಸನ ಅನುಗ್ರಹ, ಇದು ಬೇರೆ ಇನ್ನೇನಿಲ್ಲ. ನೆನೆವ ಫಲವನ್ನಿವ ಚಿಂತಾಮಣಿಯ ಪಡೆದಿಹ ದೀನನಂದದಿ ಗುಣನಿಧಿಯ ವರ ಧ್ಯಾನ ಪಡೆವ ಮುಮುಕ್ಷು ಬಂದದಲ್ಲಿ ತನಯನಂ ಕಾಣುತ್ತಲೆ ಮತ್ತೆ ಸ್ವಜನರು ತಳೆದರು ತೋಷ ಮನದಲ್ಲಿ ನೆನೆದನಂತೇಶ್ವರನ ಕೃಪೆಯಿಂದದು ಭಾವಿಸುತ್ತ. ಇದು ಅನಂತಾಸನ ಕೃಪೆ ಅಂತ ತಿಳಿದುಕೊಂಡು ಹೇಳಿದರು. ಇದು ಒಂದು ಘಟನೆ ಆಯಿತು. ಇನ್ನೊಂದು ಕೊನೆಯ ಘಟನೆ ಮುಗೀತು. ಇವತ್ತೆರಡನೇ ಸರ್ಗ ಮುಕ್ತಾಯ. ಇನ್ನು ಸರಿಯಾಗಿ ಎಷ್ಟು ಶ್ಲೋಕ ಇವೆ ನೋಡ್ಕೊಳ್ರಿ. 4 ಶ್ಲೋಕ, 5 ಶ್ಲೋಕ ಇದೆ ಇನ್ನು. ಆಯಿತಾ? ಮುಗಿಸ್ಬಿಡೋಣಂತೆ. ಇನ್ನೊಂದು 5 ಶ್ಲೋಕ ಇದೆ, 5 ನಿಮಿಷದಲ್ಲಿ ಮುಗಿಸ್ತೀನಿ, ಏನು ತೊಂದರೆ ಇಲ್ಲ. ಆಚಾರ ಅಂತ ಹಿಂಗೆ ಹೇಳಿ ನೀವು ನಮ್ಮನ್ನು ಎಲ್ಲಿ ತಪ್ಪಿಸ್ಬೇಕಂತ ಮಾಡಿರಿ ದಾರಿನ? ನಾವು ಹಂಗೆ ದಾರಿ ತಪ್ಪಿಸೋ ಮಂದಿನ ರೀ. ಏನು ಮುಂದಿನ ಕಥೆ? ಹೌದು, ಕಥೆ ಮುಂದೆ ಹೋಗ್ತೀವಿ. ಅವರಪ್ಪನ ಋಣ ತೀರಿಸಿದ್ರು ಅನ್ನೋ ಕಥೆಗೆ ಹೋಗ್ತೀವಿ. ಈಗ ಪ್ರಶ್ನೆ ಏನು ಗೊತ್ತಾ? ಈ ಎತ್ತರಿಂದ ಯಾಕೆ ಹೋದರು, ಈ ಎತ್ತರಿಂದ ಯಾಕೆ ಹೋದ್ರು ಅಂತ ಮುಂದಿನ ಕಥೆ ಕೇಳಿದಾಗ ಎತ್ತರಿಂದ ಯಾಕೆ ಹೋದ್ರು ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಈ ಎತ್ತಿನ ಸಾಲ ಕೊಟ್ಟ ಒಬ್ಬ ಬಂದು ಕೂತಿದ್ರಿ ಮನ್ಯಾಗ. ಈ ಎತ್ತು ತಗೋಬೇಕಾದ್ರೆ ಸಾಲ ಮಾಡಿ ತಗೊಂಡಿದ್ರಿ ಅಪ್ಪ. ಎಂಥ ಬಡತನ ರೀ ಎಲ್ಲರ. ಇವತ್ತು ಮಧ್ವಾಚಾರ ಹೆಸರು ಹೇಳಿ ನಾವು ಕಿರೀಟ ವಜ್ರ ಕವಚ ಎಲ್ಲ ಹಾಕ್ಕೊಂಡಿವ್ರಿ. ಅವ್ರ ಮನೆ ಬಡತನ ಹಂಗರಿ. ಇವು ದೊಡ್ಡ ದೊಡ್ಡ ಮಂದಿ ಅಂತ ಏನಾಗಿ ಹೋಗ್ಯಾರ ನೋಡ್ರಿ. ಒಟ್ಟರು ಮೊದಲು ಊಟ ಇಲ್ಲಾರ್ದಾಗ ಇದ್ದವ್ರಿ ಅವ್ರಲ್ಲ. ರಾಯರು ಮೊದಲು ಮನ್ಯಾಗ ಅಂಗಾರಕ್ಷಂತಿ ಊಟ ಇಲ್ಲೇ ಇಲ್ಲ, ಚಷ್ಟೆ ಮಾಡ್ತಿರ್ತಾರೆ. ಅವರೆಲ್ಲ ಏಕಾದಶಿ ಮಾಡಿಬಿಟ್ರಂತೆ, ಉಳಿದ್ರೆ ಇಲ್ಲೇ ಇಲ್ಲ ಅಂತಕೊಂಡು ಚಷ್ಟೆ ಮಾಡ್ತಿರ್ತಾರಲ್ಲ. ಹಂಗಂದ್ರೆ ಪರಿಸ್ಥಿತಿ. ಆಚಾರ ಮನ್ಯಾಗ ಒಂದು ಎತ್ತು ಕೊಂಡುಕೊಳ್ಳಿಕ್ಕೆ ರೊಕ್ಕ ಇದ್ದಿದ್ದಿಲ್ರಿ, ಸಾಲ ಮಾಡಿ ಎತ್ತು ಕೊಂಡ್ಕೊಂಡಿದ್ರು. ಆಯ್ತಾ? ಕೊಟ್ಟವ್ ಸುಮ್ ಕೊಡ್ತಾನೇನ್ರಿ? ಎಷ್ಟು ದಿವ್ಸ ಕೊಡ್ತಾನ್ರಿ? ಎಲ್ಲರ ಬಂದ ಕಟ್ಟಿ ಮೇಲೆ ಕೂತಿದ್ದ, ಉಪವಾಸ ಕೂತ್ಬಿಟ್ಟಿದ್ದವ. ಕಕ್ರ ಶೆಟ್ಟಿ ಅಂತ ಅವನ ಹೆಸರು. ಕಕ್ರ ಶೆಟ್ಟಿ ಅಂತ ಕರೀತಾರೆ ಅವನಿಗೆ. ಆ ಕಕ್ರೆ ಶೆಟ್ಟಿ ಬಂದು ಕೂತಿದ್ದಾನೆ. ಅಪ್ಪ ಹೊರಗೆ ಕಟ್ಟಿ ಮೇಲೆ ಕೂತಾರೆ, ತಲೆ ಮೇಲೆ ಕೈ ಹೊತ್ಕೊಂಡು. ಈ ಸೆಟ್ಟಿಯಲ್ಲಿ ಕೂತಾನೆ, ಕಕ್ರೆ ಸೆಟ್ಟಿ ಏನವಲ್ಲಿ ಕೂತಾನೆ. ಹುಡುಗ ಆಟ ಆಡ್ಕೋತ ಬಂದ. ಅಪ್ಪ ಹಸಿವಾಗದು, ಊಟಕ್ಕೆ ಕೊಡೋಣ ಬಾರೋ ಅಂತ ಕರೆದ. ಅಪ್ಪ ಊಟಕ್ಕೆ ಬಾ ಅಂತ ಕರೆದ್ರೆ ಏನು ಹೇಳ್ಬೇಕ್ರಿ ಅಪ್ಪ? ಲೀಲಾವಸಾನ ಸಮಗೆ ಸಹಸಾ ಕದಾಚಿತ ಆರ್ಯೋ ಮುನಾಭ್ಯವಹೃತಿಂ ಪ್ರತಿಚೋದ್ಯಮಾನಃ ರೋದ್ಧೈಷಣೋಸ್ತಿ ಧನಿಕೋ ವೃಷ ವಿಕ್ರೀತಿ ಪ್ರೋವಾಚ ನಂದನ ಮುಖೇಂದು ಮವೇಕ್ಷ ಮಂದಂ. ಲೀಲಾವಸಾನ ಸಮಯೇ, ಆಟ ಮುಗಿಸ್ಕೊಂಡು ಬಂತು ಕೂಸು. ಸಹಸಾ ಕದಾಚಿತ್ ಆರ್ಯೋ ಮುನಾಭ್ಯವಹೃತಿಂ ಪ್ರತಿಚೋದ್ಯಮಾನಃ. ಅಪ್ಪ ಊಟಕ್ಕೆ ಕೊಡೋಣ ಅಂತ ಕೇಳಿದ್ರೆ, ಇಲ್ಲ ಇವ ಸಾಲ ಕೊಟ್ಟವ ಇದ್ದಾನಲ್ಲ. ರೋದ್ಧ ಏಷಃ ಧನಿಕಃ ವೃಷ ವಿಕ್ರೀತಿ. ನಮಗೆ ಎತ್ತು ಮಾರಿದ ಈ ಧನಿಕ ಕಕ್ರೆ ಶೆಟ್ಟಿ ಇದ್ದಾನಲ್ಲ, ಇವನು ಸಾಲ ತಿರುಗಿಸಿ ಕೊಡು ಅಂತ ಕೂತಿದ್ದಾನೆ. ನನ್ನ ಕಡೆಯಿಂದ ಆಗ್ತಿಲ್ಲ, ಏನು ಮಾಡಲಿ ಅಂತ ಪ್ರೋವಾಚ ನಂದನ ಮುಖೇಂದು ಮವೇಕ್ಷ ಮಂದಂ. ಮೆಲ್ಲಗೆ ಮಗನ ಮುಖ ನೋಡಿ ಹೇಳಿದ್ದಂತೆ, ಅಪ್ಪ ಹಿಂಗಾಗ್ಬಿಟ್ಟದ ಪರಿಸ್ಥಿತಿ, ಸಾಲ ತೀರಿಸ್ಲಿಕ್ಕೆ ಆಗ್ತಿಲ್ಲ. ಅವ ಬಂದಾನ, ಅವನು ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ. ಹೆಂಗೆ ನೋಡ್ರಿ ಎಷ್ಟು ವ್ಯವಸ್ಥೆ. ಸಾಲವನ್ನು ತೀರಿಸದೆ ಊಟ ಮಾಡಬಾರ್ದು. ಯಾವಾಗ ಮನ್ನಾ ಮಾಡ್ತೀರಿ ಅಂತ ಕೇಳ್ತಿರ್ತೀವಿ ನಾವೆಲ್ಲ. ತೀರಿಸ್ಬೇಕು ಅನ್ನೋ ಜಾಯಮಾನ ಹೋಗ್ಬಿಟ್ಟದ್ರಿ. ಮನ್ನಾ ಮಾಡ್ರಿ ಸ್ಟ್ರೈಕ್ ಮಾಡ್ತೀವಿ ನಾವು ಅಂತ. ಮನ್ನಾ ಮಾಡಿ 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 ಭಾರತದ ಆರ್ಥಿಕ ಪರಿಸ್ಥಿತಿ ಸತ್ಯಾನಾಶ ಆಗಿ ಹೋಗಿದೆ. ಇಷ್ಟಾದರೂ ಇದ್ರ ಬಗ್ಗೆ ಯಾರಾದರೂ ಒಂದು ಶಬ್ದ ಹಾಡಿದ್ರೆ ನೀವು ಅಪೋಸಿಟ್ ಪಾರ್ಟಿ ಅವ್ರು ನೀವು, ಅದಕ್ಕೆ ಹಿಂಗೆ ಮಾತಾಡ್ತಿರ್ಬೇಕು ನೀವು ಅಂತ. ಅಯ್ಯೋ ಹುಚ್ಚುಗಳು, ಕಾಮನ್ ಸೆನ್ಸ್ ಇಲ್ಲ. ದುಡ್ಡು ಸಾಲ ತಗೊಂಡದ್ದು ಮನ್ನಾ ಮಾಡಿದ್ರೆ ಮುಳಿ ಹೋಗ್ತದೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ ನಮಗೆ. ಶಾಸ್ತ್ರ ಓದಿದ್ರೆ ಅರ್ಥ ಆಗ್ತಿತ್ತು. ಅಪ್ಪ ಊಟ ಮಾಡ್ಲಿಕ್ಕೆ ತಯಾರಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂದರೆ ಸಾಲ ತೀರಿಸದೆ ಊಟ ಮಾಡೋದು ಹೆಂಗೆ?
ಬಂದು ಕೂತಾನ, ಅವನಿಗೆ ಊಟಕ್ಕೆ ಹಾಕ್ತೇವೆ, ಊಟ ಮಾಡೋಂಗಿಲ್ಲ ಅಂಥೇಳಿ ಕೂಸಿಗೆ ನೀ ಊಟ ಮಾಡಬೇಡ ಅನ್ನೋ ಹಂಗಿಲ್ಲ. ಎಂಥ ಪರಿಸ್ಥಿತಿ ಏನಿದೆ, ಎಷ್ಟು ಕಷ್ಟ ನೋಡ್ರಿ. ಮನ್ಯಾಗ ಏನೂ ಇರಂಗಿಲ್ರಿ. ಸುಧಾಮನ್ ಕಥಿ, ಮನ್ಯಾಗ ಏನಿಲ್ಲ, ಮನೆ ತುಂಬ ಮಕ್ಕಳು ಬೇರೆ, ಊಟಕ್ಕೆ ಕೂಡ್ಸೋಣ ಅಂದ್ರೆ ಏನದ ಕೂಡಿಸ್ಲಿಕ್ಕೆ? ಅಯ್ಯ ಕಥೆ ಭಾಳ ಗಂಭೀರ ಆಯ್ತು. ಇಷ್ಟಂದ್ರೆ ಆ ಹುಡುಗ ಏನು ಮಾಡ್ತ್ರಿ, ಬಡ 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 ಹಿತ್ಲ ಕಡೆ ಹೋತ್, ಅವ್ ಶೆಟ್ಟಿನ ಕರ್ಕೊಂಡು ಹೋತ್, ಹಿತ್ಲ ಕಡೆ ಬಾಯಿಲಿ ಅಂತ ಶೆಟ್ಟಿನ ಕರ್ಕೊಂಡು ಹೋಗಿ ಹಿತ್ಲ ಕಡೆ ನಿಲ್ಲಿಸಿ, ಅಲ್ಲೊಂದು ಹುಣಸಿ ಹಣ್ಣಿನ ಗಿಡ ಇತ್ತಂತದ ಪುಣ್ಯಾತ್ಮ. ಆ ಹುಣಸಿ ಮರದಾಗಿನ ಬೀಜ ಬಿದ್ದಿದ್ವು ರೀ. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲಕಾನಿ ಚದಾಶು ತಸ್ಮೈ ಸ್ಮಿತ್ವಾರ್ಭಕೋಭಿಮತ ನಿಷ್ಕಪದೇ ಯದಾದಾತ್ ಆದತ್ತತಾನಿ ಧನಿಕೋ ಬಹುಮಾನ ಪೂರ್ವಾತ್. ಲೀಲಾಕರೇಣ, ಈ ಆಟ ಆಡ್ತಾ ಆಡ್ತಾ ಕೂಸುವಲ್ಲಿ ಹುಣಸಿ ಪಕ್ಕ ತಗೊಂಡ್ಬಿಡ್ತು. ಸಕರೇಣ ಸುಕೋಮಲೇನ, ಮೃದುವಾದ ಕೈರಿ ಅದು ಇಲ್ಲರ ಅಲ್ರಿ. 3 ವರ್ಷದ ಹುಡುಗ, 2 ವರ್ಷದ ಹುಡುಗ, 2 ರಿಂದ 3 ವಯಸ್ಸಿನ ಮಧ್ಯದಲ್ಲಿ ಇದ್ದ ಹುಡುಗ, ಅದು ಎಷ್ಟಿರ್ತದ್ರಿ ಅದು ಕೈ ಅಲ್ರಿ ಹುಡುಗದ್ದು. ಪುಟ್ಟ ಕೈಯಿಂದ ತೆಗೆದುಕೊಂಡು ಬೀಜಾಂತರಾಣಿ ಕಿಲಕಾನಿ ಚದಾಶು ತಸ್ಮೈ, ಬೊಗಸಿ ತುಂಬ ಹುಣಸಿ ಬೀಜ ಹಾಕ್ಬಿಡ್ತು. ಹಾಕುವಾಗ ಸುಮ್ಮನೆ ಹಾಕಲಿಲ್ಲ, ಸ್ಮಿತ್ವಾ ಒಂದು ಸ್ಮೈಲ್ ಕೊಟ್ಟ, ವಾಸುದೇವ ಒಂದು ಸ್ಮೈಲ್ ಕೊಟ್ಟ. ಸ್ಮಿತ್ವಾರ್ಭಕಃ ಅಭಿಮತ ನಿಷ್ಕಪದೆ, ಎಷ್ಟು ಸಾಲ ಕೊಡಬೇಕಾಗಿತ್ತಲ್ಲ, ಅದಾದಾತ್ ಆ ಸಾಲ ಕೊಡುವುದರ ಜಾಗದಲ್ಲಿ ಹುಣಸಿ ಬೀಜವನ್ನ ಕೊಟ್ಟು ಬಿಟ್ಟ. ಆ ಶೆಟ್ಟಿ ಅವೇನ್ ಮಾಡಿದ, ತಗೋಬೇಕಾದ್ರೆ ಏನು ಆಶ್ಚರ್ಯ, ಈ ಹುಡುಗನ ಮುಗುಳ್ನಗೆಯಲ್ಲಿ ಏನಿತ್ತೋ ಏನೋ. ಆದತ್ತ ನಿಧನಿಕೋ ಬಹುಮಾನ ಪೂರ್ವಾತ್, ಗೌರವದಿಂದ ತಗೊಂಡಂತೆ. 3 ವರ್ಷದ ವಾಸುದೇವ ಕೈಯಲ್ಲಿ ಹುಣಸಿ ಬೀಜವನ್ನ ಹಿಡಿದು, ನಮ್ಮಪ್ಪ ಸಾಲ ಏನ್ ತೀರಿಸಬೇಕಾಗಿತ್ತಲ್ಲ ಕೊಟ್ಟಿನೋ ಅಂತ ಹೇಳಿ ಕೊಟ್ರೆ, ಆ ಶೆಟ್ಟಿ ಕೈಯಲ್ಲಿ ಆನಂದದಿಂದ ಗೌರವದಿಂದ ತಗೊಂಡು ಹೋಗ್ಬಿಟ್ಟ. ಅಪ್ಪನ ಮಾತಾಡಿಸ್ತಿಲ್ಲ, ಯಾರನ್ನ ಮಾತಾಡಿಸ್ತಿಲ್ಲ. ಅಪ್ಪ ಮುಗಿದ ಕಾರ್ಯಕ್ರಮ ಹೋದ ಅಂತ ಊಟ ಆತು. ಮುಂದೆ 4 ದಿವಸ ಬಿಟ್ಟು ಅಪ್ಪ ರೊಕ್ಕ ಹೊಂದಿಸಿ ಶೆಟ್ಟಿ ಕಡೆ ಹೋದ್ರು, ಕಕ್ಕ ಶೆಟ್ಟಿ ಕಡೆಗೆ ಹೋದ್ರು. ಕೊಡ್ಲಿಕ್ಕೆ ಹೋದ್ರೆ, ಏನು ಕೊಡ್ತಾ ಇದ್ದೀರಿ ಭಟ್ರೆ ಅಂದವನು. ಸಾಲ ಎತ್ತಿಂದು ಅಂದ್ರು. ಲಬ್ಧಂ ಸುತಾದಿತಿ ವದಂ ವಿಜ ಪುಂಗವೇನ ಕಾಲಾಂತರೇ ನಿಜ ಧನೆ ಪ್ರತಿನಿಧಿಸಿತೇಪಿ ಸಾಕ್ಷಾದ ಮಾನವರವಾಕೃತಿ ತಸ್ಸಲೇಭೆ ಬೀಜಚ್ಛಲೇನ ಪುರುಷಾರ್ಥ ಭಗೋ ವಿಶಿಷ್ಟಂ. ನಿಮ್ಮಗ ಅಂದೇ ಕೊಟ್ಟಾಯ್ತಲ್ಲ. ಏನು ಕೊಟ್ಟಲ್ಲ ನಿಮ್ಮಗ ಅವತ್ತೇ ನೋಡ್ಯಾನಪ್ಪ ಹುಣಸಿ ಬೀಜ ಕೊಡೋದು. ಹುಣಸಿ ಬೀಜ ಕೊಟ್ಟಾಯ್ತು, ಬೇಡ ಹೋಗ್ರಿ ಏನ್ಬಿಟ್ಟ. ಆಶ್ಚರ್ಯ ಅಪ್ಪನಿಗೆ. ಅವ ಏನು ಕೊಟ್ಟ, ಇವೇನು ತಗೊಂಡ, ಅವೇನು ಮುಗುಳ್ನಾಗೇನಕ್ಕ, ಇವಾಗೇನು ಗೌರವ ಬಂತೋ ಗೊತ್ತಿಲ್ಲ. ಪಂಡಿತಾಚಾರ್ಯ ಅಂತಾರೆ, ಬೀಜಚ್ಛಲೇನ ಪುರುಷಾರ್ಥಮಹೋ ವಿಶಿಷ್ಟಂ, ಮೋಕ್ಷವನ್ನು ಕೊಟ್ಟುಬಿಟ್ಟಿದ್ರಂತೆ ವಾಯುದೇವರು. ಬೀಜಚ್ಛಲೇನ, ಹೆಸರು ಬೀಜ ಹುಣಸಿ ಬೀಜ ನೆಪ ಮಾಡಿಕೊಂಡಷ್ಟೇ ಮೋಕ್ಷ ಕೊಟ್ಬಿಟ್ರು. ಹಾಗಿದ್ರೆ ಆ ಶೆಟ್ಟಿ ಎಷ್ಟು ಪರಿ ಯೋಗ್ಯ ಆಗಿರ್ಬೇಕ್ರಿ, ಮೋಕ್ಷಕ್ಕೆ ತಯಾರಾಗೇ ಬಂದಿತ್ರಿ ಇದು ಶೆಟ್ಟಿ. ಸಾಮಾನ್ಯ ವ್ಯಕ್ತಿ ಅಲ್ಲವ, ವೈಶ್ಯರು, ವೇದಾಧ್ಯಯನ ಮಾಡುವ ಅಧಿಕಾರ ಇದ್ದವರು, ಮೋಕ್ಷ ಪಡೆಯುವಂಥ ಅಧಿಕಾರ ಇದ್ದವರವರೆಲ್ಲ. ಅವರು ಬಂದಿದ್ರೆ ಅವರ ಕೈಯಲ್ಲಿ ಕೊಡಬೇಕಾದ್ರೆ ಏನು ಆಶ್ಚರ್ಯ ಆಗ್ತದೆ. ವೇದವ್ಯಾಸ ದೇವರು ಒಂದು ಹುಳ, ಕ್ರಿಮಿ, ಅದು ಹಿಂದಿನ ಜನ್ಮದಲ್ಲಿ ಲೋಭಿಯಾದ ಒಬ್ಬ, ಹಿಂದಿನ ಜನ್ಮದಲ್ಲಿ ಭಕ್ತ, ಭಾರಿ ಭಕ್ತ, ದೇವರ ಭಕ್ತ, ಆದರೆ ಕೈ ಎತ್ತಿಕೊಡ್ಲಿಲ್ಲ. ಲೋಭಿ 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 ಅಂಥವನಿಗೆ ಜನ್ಮಾಂತರದಲ್ಲಿ ಹುಳ ಆಗಿದ್ದ. ವೇದವ್ಯಾಸ ದೇವರು ನೋಡಿದ್ರು, ಮೋಕ್ಷಕ್ಕೆ ಹೊಂದೋ ಯೋಗ್ಯತೆ ಅದ ಇದಕ್ಕೆ, ಪಾಪ ಇದು ಹುಳ ಕೂತದ ಅಂತ ಹೇಳಿ ಕ್ರಿಮಿಯಿಂದ ರಾಜ್ಯವಾಳಿಸಿದ, ಮೋಕ್ಷವನ್ನ ಕೊಟ್ಟ. ಅಪ್ಪನ ಕಥೆ ನೆನಪಿತ್ತು ಮಗನಿಗೆ, ವಾಸುದೇವರಿಗೆ ನೆನಪಿತ್ತು. ನಮ್ಮಪ್ಪ ವೇದವ್ಯಾಸ ದೇವರು ಯಾವುದೋ ಜನ್ಮಾಂತರದಲ್ಲಿ ಲೋಭಿ ಆಗಿರುವಂಥ, ಈಗ ಜನ್ಮದಲ್ಲಿ ಹುಳವಾಗಿರುವಂತಹದ್ದನ್ನು ಉದ್ಧಾರ ಮಾಡಿದಂತೆ ಈ ವೈಶ್ಯ ಜನ್ಮಾಂತರದಲ್ಲಿ ಏನೋ ಸಾಧನೆ ಮಾಡಿಕೊಂಡು ಕೂತಿದ್ದಾನೆ. ನಮ್ಮ ಅಪ್ಪನ ಋಣ ತೀರ್ಸೋ ನೆಪದಲ್ಲಿ ಇವನ್ನ ಎಬ್ಬಿಸ್ಬಿಡೋದಿಲ್ಲಿಂದ ಅಂತ ಹೇಳಿ ಬೀಜಾಂತರಾಣಿ ಕಿಲಕಾನಿ ಚುದಾಶು ತಸ್ಮೈ ಕೊಟ್ಬಿಟ್ರು. ಹೋದ್ರು. ಲಬ್ಧಂ ಸುತಾದಿತಿ ವದಂ ವಿಜ ಪುಂಗವೇನ ಕಾಲಾಂತರೇ ನಿಜಧನೆ ಪ್ರತಿದಿತ್ಸಿತೇಪಿ ಸಾಕ್ಷಾದ ಮಾನವನವಾಕೃತಿ ತಸ್ಸಲೇಬೆ ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಆಶ್ಚರ್ಯ ಅಲ್ಲ, ಏನು ಕೊಟ್ಟಿದ್ದ ಏನು ತಗೊಂಡಿದ್ದ ಗೊತ್ತಿಲ್ಲ ಅಲ್ರಿ. ಕೊಡೋದು ಕೊಟ್ಟರು, ಹುಣಸಿ ಬೀಜನ ಯಾಕೆ ಕೊಟ್ಟರು? ಬೇರೆ ಇದ್ದಿದ್ದಿಲ್ಲ. ಕಲ್ಲು ಕೊಡ್ಲಿಕ್ಕೆ ಬರ್ತಿತ್ತ ಆಚಾರಿಗೆ? ಕಲ್ಲು ಕೊಡ್ಲಿಕ್ಕೆ ಬರ್ತಿದ್ದಿಲ್ಲ.
ಕಲ್ಲು ಬೇಡ ಮತ್ತೊಂದು ಏನರ ಇರ್ತಾವಲ್ಲ ಅವು ಏನೋ ಒಂದು ಕೊಡ್ಲಿಕ್ಕೆ ಬರ್ತಿದ್ರಪ್ಪ. ಅದು ಹೆಂಗೆ ಕೊಟ್ಟರು ಇವೇನು ತಗೊಂಡ, ಕೊಟ್ಟಾಗ ಏನು ಕೊಟ್ಟರು ಇವೇನು ತಗೊಂಡ ಗೊತ್ತಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ವಾಯುದೇವರ ಕೈಯಿಂದ ಏನು ಬರ್ತದೋ ಅದು ಅಮೃತ ಆಗಿಬಿಡ್ತದಂತ. ಇಷ್ಟೇ ತಿಳ್ಕೊಳ್ರಿ. ವಾಯುದೇವರ ಕೈಯಿಂದ ಭಾಳ ದೊಡ್ಡದಾತ್ರಿ. ನಮ್ಮ ಮಾತಾಮಹನ ತಂದಿ ಒಂದು ಗ್ರಂಥ ಬರೆದಾರೆ. ನಮ್ಮ ಮಾತಾಮಹ ಅಂದರೆ ತಾಯಿ ತಂದೆ, ಅವ್ರ ತಂದಿ ಮುತ್ತಜ್ಜ, ಅವ್ರು ರಾಯರ ಮಹಿಮಾ ಬರೆದು ಒಂದು ಗ್ರಂಥ ಬರೆದಾರೆ. ಅದ್ರೊಳಗೆ ಒಂದು ಸಣ್ಣ ಕಥೆ ಹೇಳ್ತಾರೆ. ರಾಯರ ಹತ್ರ ಒಬ್ಬ ಚಿಕ್ಕನೈವೇದ್ಯ ಮಾಡವ ಇದ್ದರು. ಆ ಹುಡುಗ ಊರಿಗೆ ಹೋಗಿ ಕೂತಿತ್ತು. ರಾಯರು ನಾಳೆ ಹೋಗು ಅಂತ ಒಂದು ಎಡಸ್ಬಿಟ್ಟು ಹೇಳಿದ್ರು. ಮರದಿವಸ ಅವಂಗೆ ತಲೆ ಕೆಡ್ತೇವೆ, ಇವ್ರು ರಾಯರು ಹೆಂಗೆ ಮಾಡ್ತಾ ಬಿಡು ಅಂತ ಹೋಗೇ ಬಿಟ್ರಿ. ಬೆಳಿಗ್ಗೆ ಮಂತ್ರಾಕ್ಷ ತಗೊಳ್ಳಿಕ್ಕೆ ಹೋದ್ರೆ ರಾಯರು ಆಗ ಹೊರಗಿಂದ ಶೌಚ ಮಾಡ್ಕೊಂಡು ಬಂದಿದ್ರು. ಮೃತಿಕಾ ಶೌಚ ಮಾಡ್ಕೋತ ನಿಂತಿದ್ರು. ಅವ ಬಂದು ನಿಂತ, ನಾವು ಊರು ಹೋಗ್ತೀನಿ. ಇವು ಹುಡುಗಿಲ್ರಿ ಶಿಷ್ಯಂದ್ರು. ಹೌದು, ಹೋಗಪ್ಪ ಒಳ್ಳೇದಾಗಲಿ ಅಂದರು. ಕೊಡ್ರಿ ಮತ್ತೆ ನನಗೆ ಅಂದರು. ಮಂತ್ರಾಕ್ಷತೆ ಕೊಡಬೇಕು, ಸಂಬಳ ಕೊಡಬೇಕಾಗಿತ್ತು. ಬಡ ಮೃತಿಕಾ ತೊಗೊಂಡ್ರು. ರಾಯರು ಶೌಚ ಮಾಡ್ಕೊಳ್ಳಿಕ್ಕೆ ಮೃತಿಕಾ ತೊಗೊಂಡ್ರು. ಒಂದಿಷ್ಟು ತೊಗೊಂಡು ಹಾಕಿ ತಗೋ ಅಂತ ಕಳಿಸ್ಬಿಟ್ರು. ಏನು ವಿಶ್ವಾಸ ರೀ ಅವನಿಗೆ. ರಾಯರು ಕೊಟ್ರ, ಮೃತಿಕಾ ಕೊಟ್ಟಾರ, ಮಣ್ಣು ಕೊಟ್ಟಾರ, ಆಯ್ತು ಗಂಟು ಕಟ್ಕೊಂಡ, ಕಂಕದಾಗ ಇಟ್ಕೊಂಡ, ಮನೆ ಹಾದಿ ಹಿಡಿದ್ಬಿಟ್ಟ. ಏನೇನೇನೇನೋ ವಿಚಾರ ಮಾಡಲಿಲ್ಲ. ವಿಚಾರ ಮಾಡೋ ಹಂಗಿಲ್ಲೇ ಇಲ್ಲ. ದೊಡ್ಡವರ ಕೈಯಿಂದ ಬಂತು ಅಂದರೆ ಏನಾಗ್ತದೆ ಅಂತನ್ನೋದೇ ಗೊತ್ತಿಲ್ಲ. ಹೋದ ಪುಣ್ಯಾತ್ಮ, ಅರ್ಧ ದಾರಿಗೆ ಹೋಗಿತ್ತು. ಅರ್ಧ ದಾರಿ ಒಳಗೊಬ್ಬರು ಮನೆ ಮುಂದೆ ಅಂಗಳದ ಮಲ್ಕೊಂಡ, ಬಾಗಿಲ ಮುಂದೆ ಮಲ್ಕೊಂಡ. ಈ ವಾಟು ಗಾಡಿ ಮೇಲೆ ಮಲ್ಕೊಳ್ಳೋ ಮಂದಿ ಜಾಸ್ತಿ ರೀ. ಹೊಚ್ಚರ ತಲೆ ಇಟ್ಟೆ, ಬೆನ್ನಿಟ್ಟೆ, ಕೈ ಮಲ್ಕೊಂಡ. ರಾತ್ರಿ ಒಂದು ಬ್ರಹ್ಮ ರಾಕ್ಷಸ ಬರಬೇಕು, ಬರೋಬ್ಬರಿ ಪಿಶಾಚಿ ಎಬ್ಸ್ತ್ರಿ ಮಲ್ಕೊಂಡವನು ಹೇಳಂತ. ಮನುಷ್ಯರು ಎಬ್ಸಿದ್ರೆ ಹಾರ್ಟ್ ಅಟ್ಯಾಕ್, ಪಿಶಾಚಿ ಬಂದು ಎಬ್ಸಿದ್ರೆ ಗೋಲ್ಡ್. ಪಿಶಾಚಿ ಬಂದು ಹೇಳ ಏನು ಯಾಕೆ ಅದು ಬೆಂಕಿ ಇಟ್ಕೊಂಡು ಮಲ್ಕೊಂಡಿಲ್ಲ, ತೆಳಗೆ ತೆಗಿಯೋದು ನಾನು. ಬೆಂಕಿ ತಲೆಗೆ ಇಟ್ಕೊಳ್ಳಿ, ದಿಂಬಿಲ್ಲ ಬೆಂಕಿ ಅಂತೀವಿ. ಒಂದು ಎಲ್ಲಿ ದಿಂಬು ಎಲ್ಲಿ ಬೆಂಕಿ ತೆಗಿಯೋ, ಅದನ್ನು ಗಂಟೆ ಇಟ್ಕೊಂಡು ಇಲ್ಲ ಅಂದರು. ಅವನಿಗೆ ತಕ್ಷಣ ಹೊಳಿತು. ಬೆಳಿಗ್ಗೆ ನಮ್ಮ ಸ್ವಾಮಿಗಳು ಮೃತಿಕಾ ಕೊಟ್ಟಿದ್ರು, ಅದು ಬೆಂಕಿ. ಗಟ್ಟಿ ಮುಟ್ಟಿ ತೊಡಿ ಮೇಲೆ ಇಟ್ಕೊಂಡು ಕೂತ್ಬಿಟ್ಟವ. ಬಾಗಿಲ ಮುಂದೆ ಬಾ ನೀನು ಎದಕ್ಕೆ ಹೊಂಟಿ ಒಳಗೆ ಅಂದ. ಅವ ಯಜಮಾನ ಇದ್ದ ಅಲ್ಲ, ಜನ್ಮಾಂತರದಾಗ ನನ್ನ ಮಕ್ಕಳನ್ನ ಕೊಂದಾನ, ಇವತ್ತು ಅವನ ಮಗನ ಕೊಲ್ಲಿಕ್ಕೆ ಹೊಂಟೀನಿ ಅಂದ. ಏನು ಪರಿಸ್ಥಿತಿ ರೀ ಎಲ್ಲರ. ಅವ ಹೌದಾ ಸರಿ, ಮತ್ತು ಅವನ ಮಗನ ಕೊಲ್ಲಿಕ್ಕೆ ನಾ ಹಾದೆ ಆದಂಗೆ ಆಗ್ತದಲ್ಲ, ನಾ ಏನು ಮಾಡಲಿ? ಸುಮ್ಮನೆ ಒಂದಿಷ್ಟು ಹರಟಿ ಹೊಡೆದ. ನೋಡು, ನಿಂಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ, ಮೊದಲು ದಾರಿ ಬಿಡು. ಹೌದು, ಕೊಡು ಬದಲು ಅಂದರೆ ಒಂದು ಕೊಡು ತುಂಬ ಬಂಗಾರದ ನಾಣ್ಯ ತಂದಿಡ್ಬೇಕ. ಎಲ್ಲರ ಕೊಡು ತುಂಬ ಬಂಗಾರದ ನಾಣ್ಯ ತಂದಿಟ್ಟು ಇಸ್ಕೊಂಡ ಮೇಲೆ ಈ ಆಚರಣೆ ಇರ್ತಾರೆ ರೀ. ತಗೊಳ್ಳೋ ತನಕ ಸುಮ್ ಕೂತಿರ್ತಾರೆ. ತಗೊಂಡ ಮೇಲೆ ಮೃತಿಕಾ ತಗೊಂಡು ಒಗೆದು ಬಿಟ್ಟ. ರಾಯರು ಕೊಟ್ಟು ಮೃತಿಕಾ ಬ್ರಹ್ಮ ಪಿಶಾಚಿ ಮೇಲೆ ಒಗೆದ್ರೆ ಅದು ಪಿಶಾಚ ಜನ್ಮ ಹೋಗಿ ಒಳ್ಳೆ ಸಜ್ಜೀವಿ. ಅಪ್ಪ ಯಾರ್ದೋ ಇದು ಅಂದರು. ನಮ್ಮ ಗುರುಗಳ ಮೃತಿಕಾ ಅಂದರು. ಆಗೋಯ್ತು, ಉದ್ಧಾರ ಆಗೋಯ್ತು, ಹೋಗ್ಬಿಡ್ತಾರೆ. ಇದಿಷ್ಟು ಸಿನಿಮಾ ಯಜಮಾನ ನೋಡ್ಕೂತ್ ಕೂತಿದ್ರಿ, ಬಾಜು ಕೂತವ ಯಜಮಾನ. ಅವಂಗ ಗಾಬ್ರಿ, ಬಾಗ್ಲ ತೆಗೆದು ಆಚಾರ ಒಳಗೆ ಬರ್ರಿ ಅಂದ. ಈ ಆಚಾರ ಅಲ್ಲೇ ಇಲ್ಲಿ ಚಿಕ್ಕನೈವೇದ್ಯ ಆಚಾರ ಇವು. ಮೃತ್ತಿಕಾ ಮಂತ್ರಾಲಯ ಪ್ರಭುಗಳ ಕೈಯಿಂದ ಬಂದಿರುವಂತಹ ಒಂದು ಮೃತ್ತಿಕೆಯನ್ನು ತೆಗೆದುಕೊಂಡವನಿಗೆ ಎಂಥ ಗೌರವ ಬಂದಾಯ್ತು. ಒಳಗೆ ಕೂಡಿಸಿ ಅವನಿಗೆ ಸ್ವಾಗತ ಮಾಡಿ, ತಂಗಿದ್ಲಂತ. ತಂಗಿ, ನಿಮ್ಗೆ ಲಗ್ನ ಆಗಿದ್ರೆ ಆಚಾರ ಅಂತ ಕೇಳಿದ್ರು. ಆಚಾರ್ಯ ಲಗ್ನ ಆಗ್ತಾವೋ? ಆಚಾರ್ಯ ಲಗ್ನ ಆಗೋದೇ ಇಲ್ಲ, ವಿಶ್ ಮಾಡ್ತೀವಿ, ಕನ್ಯಾ ಕೊಡ್ತೀರಿ ಆಚಾರ. ಲಗ್ನ ಸಂಪತ್ ಬಂತ್. ಅವ ಎಂಥ ಚಾಣ್ಯಾರಿ, ಎಲ್ಲ ಚಿಕ್ಕನೈವೇದ್ಯ ಮಾಡವ. ಸೀದಾ ಮತ್ತೆ ರಾಯರ ಕಡೆ ಹೋದ. ಹಂಗ ಹೋಗಿಲ್ರಿ, ರಾಯರ ಕಡೆ ಹೋದ. ಒಟ್ಟು ಬಂಗಾರ ನಾಣ್ಯ ಎಲ್ಲ ಇಟ್ಟು ನಮಸ್ಕಾರ. ಗುರುಗಳ ನಿಮ್ಮ ಕೈಯಾಗಿ ಬಂದದ್ದು ಮೃತ್ತಿಕಾ, ಇಷ್ಟು ಕೊಡ್ತೀವಿ ನಮಗೆ ಅನ್ನೋ. ದೊಡ್ಡವರ ಕೈಯಿಂದ ಬಂದರೆ ಏನಾಗ್ತದೆ ಅಂತನ್ನೋದಕ್ಕೆ ಮಂತ್ರಾಲಯ ಪ್ರಭುಗಳು ಸಾಕ್ಷಿಯಾಗಿದ್ರೆ, ಇಂಥ ಮಂತ್ರಾಲಯ ಪ್ರಭುಗಳಲ್ಲಿ ಅವಿರತವಾಗಿರುವಂತಹ ವಾಯುದೇವರ ಕೈಯಿಂದ ಬಂದ ಹುಣಸೆ ಬೀಜ ಕಕ್ರೆ ಸೆಟ್ಟಿ ಏನು ಕೊಟ್ಟಿತ್ತು ಅಂದ್ರೆ ಬೀಜ ಛಲೇನ ಪುರುಷಾರ್ಥಮೋ ವಿಶಿಷ್ಟ, ಮೋಕ್ಷವನ್ನೇ ಕೊಟ್ಬಿಟ್ಟಿತ್ತು. ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುದೇವರ ಕೈಯಿಂದ ಬಂದದ್ದು ಹೆಂಗಾಗ್ತದೆ ಅಂತ ನಿಮಗೊಂದು ದೃಷ್ಟಾಂತ ಹೇಳ. ಸ್ಪೃಷ್ಟ್ವಾ ಸ್ಪೃಷ್ಟಂ ಕರೇಣ ವಿಷಮಪ್ಯಮೃತಾಯ ದೃಷ್ಟಂ. ಯಾರ ಕೈಯಿಂದ ಬಂದ ವಿಷವೂ ಕೂಡ ಅಮೃತವಾಗಿ ಹೋಯಿತು. ಯಾವಾಗ ಕ್ಷೀರಸಾಗರ ಮಥನ ಆದಾಗ ವಿಷ ಬಂದಿತ್ತಲ್ಲ, ಅದನ್ನು ಕೈಯಾಗ ಹಾಕೊಂಡು ತಿಕ್ಕಿ ರುದ್ರದೇವರಿಗೆ ಕೊಟ್ರಲ್ಲ, ಆ ವಿಷ ಏನು ಬಾಧಿಸ್ದೆ ಗಟ್ಟಿಮುಟ್ಟಿ ಉಳಿಲಿಕ್ಕೆ ಕಾರಣ ಏನು ಗೊತ್ತಾ? ವಾಯುದೇವರ ಕೈಯಿಂದ ಬಂದದ್ದೇ.
ಪಂಡಿತಾಚಾರ್ಯರಂತಾರೆ, ಸ್ಪೃಷ್ಟಂ ಕರೇಣ ವಿಷಮಪ್ಯಮೃತಾಯ ದೃಷ್ಟಂ ಯಸ್ಯೋದಯ ಸ ಭಗವಾನ್ ಯದುರಾತಿ ಕಿಂಚಿತ್. ಹಾಗಾಗಿ ವಾಯುದೇವರ ಕೈಯಿಂದ ಏನಾದರೂ ಬಂದ್ರೆ, ದೊಡ್ಡವರ ಕೈಯಿಂದ, ಜ್ಞಾನಿಗಳ ಕೈಯಿಂದ ಏನಾದರೂ ಬಂದ್ರೆ ನೀವು ಅದಕ್ಕೆ ಕ್ಷೇಮ ಅಂತ ತಿಳ್ಕೊಳ್ರಿ, ಮುಗಿದಾಯ್ತು. ಜಗನ್ನಾಥದಾಸರು ತತ್ವಸುವಾಲಿಯಲ್ಲಿ ಹೇಳುವಾಗ, ಹುಣಸೆ ಬೀಜದಿ ಪಿತನ ಋಣವ ತಿದ್ದಿದ ಪೂರ್ಣ ಗುಣವಂತ ಗುರವೋ ದಯವಾಗೋ, ದಯವಾಗೋ ನೀನೆನ್ನ ಋಣ ಮೂರರಿಂದ ಗೆಲಿಸಯ್ಯ. ನನ್ನ 3 ಋಣ ನೀನ ಪಾರು ಮಾಡು ಅಂತ ಕೇಳ್ಕೊಂಡ್ರೆ ಜಗನ್ನಾಥದಾಸರು. ಯಾರಿಗೆ? ನೀ ಹುಣಸಿ ಬೀಜದಿಂದ ನಿಮ್ಮ ಅಪ್ಪನ ಋಣ ತೀರಿಸೋದಾದ್ರೆ ಹಣಮಪ್ಪ ನಮ್ದು ಯಾಕೆ ತೀರಿಸ್ಬಾರ್ದು, ನಮ್ದು ತೀರಿಸು ಅಂತ ಕೇಳ್ಕೊಂಡ್ರೆ ಜಗನ್ನಾಥದಾಸರು. ಅದ್ಭುತ ಇವೆಲ್ಲ. ಕೊನೆ ಮಾತು ಏನು ಅಂತ ಹೇಳ್ಬೇಕು, ಮತ್ತೊಂದು ಹೇಳ್ಬೇಕು. ಏನು ಕೊನೆ ಮಾತು ಅಂತ ಕೇಳಿದ್ರೆ, ಅಲ್ರಿ ಹುಣಸಿ ಬೀಜ ಕೊಟ್ಟು ಅವನಿಗೆ ಅಷ್ಟು ಉದ್ಧಾರ ಮಾಡಿ ಮಾಡೋ ಅಂಥದ್ದು ಆಕಳದೊಳಗೆ ಏನಿತ್ತು, ಎತ್ತಿನೊಳಗೆ ಏನಿತ್ತು ಅಂದ್ರೆ ಟೀಕಾರಾಯರಿದ್ರು ಅಷ್ಟೇ, ಇನ್ನೇನಾಗಬೇಕಾಗಿತ್ತು ಹೇಳಿ ನೋಡಂತೆ. ಅದರಲ್ಲಿ ನಾಳೆ ಬರಬೇಕಾದ ಟೀಕಾಕೃತ್ಪಾದರು ಆಚಾರ ಗ್ರಂಥಗಳನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಹೋಗಿ ಅವರ ಮುಂದೆ ಕುಳಿತು ಪಾಠವನ್ನು ಕೇಳಿ ಮುಂದಿನ ಜನ್ಮದಲ್ಲಿ ವ್ಯಾಖ್ಯಾಸ್ಯದ್ದೇಶ ಘೋರಾಟ್ ಅಂತ ಹೇಳಿಸಿಕೊಂಡು ಶ್ರೀಮದಾಚಾರ್ಯ ಸರ್ವಮೂಲ ಗ್ರಂಥಗಳಿಗೆ ಅದ್ಭುತವಾದ ವ್ಯಾಖ್ಯಾನವನ್ನು ಬರೆದು ಆ ಚಂದ್ರಾರ್ಕ ಸೂರ್ಯ ಚಂದ್ರಿನೋವರೆಗೂ ಕೂಡ ಶ್ರೀಮದಾಚಾರ್ಯ ಗ್ರಂಥಗಳನ್ನು ಅಳ್ಳಾಡಿಸ್ಲಿಕ್ಕಾಗದೇ ಇದ್ದಂತೆ ವ್ಯಾಖ್ಯಾನ ಬರೆದ ಟೀಕಾಕೃತ್ಪಾದರಿಗೆ ಇವತ್ತು ಹುಟ್ಟಿರುವಂತಹ ಯಾವುದೋ ಕಾಚಿ ಕೂಚಿ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂಚೂರು ಹುಟ್ಟಿ 2 ಅಕ್ಷರ ಬರೆದು ನಾವು ದೊಡ್ಡ ಪಂಡಿತರು ಅಂತ ಕರ್ಕೊಂಡಿರುವಂತಹ ಯಾವ 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 ಅಜ್ಞಾನಿ ತವರು ಟೀಕಾಕೃತ್ಪಾದರ ಗ್ರಂಥಗಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಂಥ ಟೀಕಾಕೃತ್ಪಾದರ ಗ್ರಂಥಗಳಿಗಾಗಿ ಅವರು ವೃಷಭನಾಗಿ ಬಂದಾಗ ಆಚಾರ್ಯರು ಹುಣಸೆ ಬೀಜವನ್ನ ಕೊಟ್ಟು ಅದನ್ನು ಉಳಿಸ್ಕೊಳ್ಬೇಕು ಅಂತಾಗಿದ್ರೆ ಟೀಕಾಕೃತ್ಪಾದರ ಯೋಗ್ಯತೆ ಎಂತ ಅರ್ಥ ಮಾಡಿಕೊಳ್ಳಿ. ಪ್ರಥಮಸ್ತ್ವರ್ಜುನೋ ನಾಮ ದ್ವಿತೀಯೋ ಋಷಭ ಟೀಕಾಚಾರ್ಯಸ್ತೃತೀಯಸ್ತು ಹನುಮತ್ ಕಾರ್ಯ ಸಾಧಕ. ಪ್ರಥಮಸ್ತ್ವರ್ಜುನೋ ನಾಮ, ಮೊದಲನೇದವರು ಅರ್ಜುನಾಗಿ ಬಂದಿದ್ದಾರೆ. ಪ್ರಥಮಸ್ತ್ವರ್ಜುನೋ ನಾಮ, ಹೌದಾ? ಋಷಭ, ದ್ವಿತೀಯೋ ಋಷಭ, ಎರಡನೇದಾಗಿ ಋಷಭ. ಶ್ರೇಷ್ಠ ಎತ್ತು. ದಶ ಪ್ರಮತಿಂಜನಯಂತ ಯೋಷಾಣ ತೃತೀಯಮಸ್ಯ ಋಷಭಸ್ಯ ದೋಹಸೆ. ಋಷಭ ಅಲ್ಲೂ ಬಂದಿದೆ. ಎಷ್ಟು ಬೇಕಾ ಅಷ್ಟು ಅನ್ವಯ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ ಅದಕ್ಕೆ. ಟೀಕಾಚಾರ್ಯಸ್ತೃತೀಯಸ್ತು, 3ನೇದವರು ಟೀಕಾರಾಯರು. ಎದಕ್ಕೆ ಬಂದಾರ? ಹನುಮತ್ ಕಾರ್ಯ ಸಾಧಕ. ಅವರು ಭಗವತ್ ಕಾರ್ಯ ಸಾಧಕ, ಇವರು ಹನುಮತ್ ಕಾರ್ಯ ಸಾಧಕ. ಅದಕ್ಕಾಗಿ ಆ ಹುಣಸೆ ಬೀಜವನ್ನ ಕೊಟ್ಟು ಉಳಿಸಿಕೊಳ್ಬೇಕಾಯ್ತು ಆಚಾರ್ಯರಿಗೆ. ಎತ್ತನ ಬಿಟ್ಟುಕೊಳ್ರಿ. ಒಂದು ದಿವಸ ಎತ್ತಿನ ಜೊತೆಗೆ ಹೋಗಿದ್ದೆ ಇಷ್ಟು ದೊಡ್ಡ ಕಥೆಯಾಗಿದ್ರೆ ಎಷ್ಟು ದಿವಸ ಎತ್ತಿನ ಜೊತೆಗೆ ಹೋಗ್ಯಾರ ಹೇಳೇ ಇಲ್ರಿ ಅವರು. ಯಾಕೆ ಹೋದ್ರು? ಆ ಎತ್ತಿನ ಜೊತೆಗೆ ಆಚಾರ್ಯರು ಮುಂದೆ ಆಗುವ ಎಲ್ಲಾ ಗ್ರಂಥಗಳ ವ್ಯಾಖ್ಯಾನವನ್ನ, ಎಲ್ಲಾ ವಿಷಯಗಳನ್ನ ಚಿಂತನೆ ಮನನೆ ಮಾಡಿಸ್ಬೇಕವರಿಗೆ. ಯಾಕೆ? ಹಿಂದೆ ಹೇಳಿದ ಭಗವದ್ಗೀತೆ, ಹಿಂದೆ ಹೇಳಿದ ನಡೆದ ಘಟನೆಗಳೆಲ್ಲ ನೆನಪು ತಂದು ಕೊಡಬೇಕಾಗಿತ್ತು ಅನ್ನುವುದಕ್ಕಾಗಿ ಹೋಗ್ತಾ ಇದ್ರು. ಸುಮ್ಮನೆ ಎತ್ತಿನ ಜೊತೆಗೆ ಹೋಗಿರ್ಲಿಲ್ಲ ನಮ್ಮ ಆಚಾರ್ಯರು. ಅದ್ಭುತವಾದ ಘಟನೆ ಇವೆಲ್ಲ. ವಾಸುದೇವ ಮಿಹ ವಾಸುದೇವತಾ ಸತ್ಕಲಾಮಭಿನಂದತಂ ಜನಃ ವಾಸುದೇವ ಮಿತಿ ವಾಸುದೇವ ಸನ್ನಾಮಕಂ ವಿವಿಧ ಲೀಲಮರ್ಭಕಂ. ವಾಸುದೇವ ಇವನೇನಿದ್ದಾನಲ್ಲ, ಇವನ್ ಹೆಂಗ್ ತಿಳ್ಕೊಂಡ್ರು? ವಾಸುದೇವ ಮಿತಿ ವಾಸುದೇವ ಸನ್ನಾಮಕಂ, ವಸುದೇವನ ಮಗನಾದ ಕೃಷ್ಣ ಇದ್ದಾನಲ್ಲ, ಅವನ ಬಾಲಲೀಲೆಗಳವೇ ಅಲ್ಲ, ಹಾಗೆ ಇವನ ಬಾಲಲೀಲೆಗಳು ಅಂತ ತಿಳಿದ್ರಂತೆ. ವಾಸುದೇವ ಮಿಹವ ಅಸುದೇವತಾ. ವಾ ಅಂದ್ರೆ ಇವ, ವಾ ಅಂದ್ರೆ ಇವ, ವಾಸುದೇವಂ ಇಹ, ಈ ವಾಸುದೇವ ಇದ್ದಾನಲ್ಲ ಇಲ್ಲಿ. ಅಸುದೇವತಾ ಸತ್ಕಲಾಂ, ಅಸುದೇವತಾ ಸತ್ಕಲೆಯಾದ ಮುಖ್ಯ ಪ್ರಾಣದೇವರ ಕಲೆಯಾದ ವಾಸುದೇವ. ಅಭಿನಂದ ತಂ ಜನಃ, ಅವರಿಗೆ ಎಲ್ಲರೂ ಅಭಿನಂದನೆ ಮಾಡಿದರಂತೆ, ಅರ್ಥಾತ್ ಆನಂದಪಟ್ಟರು. ವಾಸುದೇವಂ, ಯಾಕೆ? ವಾಸುದೇವಮಿತಿ, ವಸುದೇವ ಪುತ್ರ, ವಸುದೇವನ ಮಗನಾದ ಕೃಷ್ಣ ಇದ್ದಾನಲ್ಲ, ಹಂಗೇ. ಕಾರಣ ಏನು? ವಿವಿಧ ಲೀಲಂ ಅರ್ಭಕಂ, ನಾನಾ ತರಹದ ಲೀಲೆಗಳನ್ನ ತೋರಿಸಿಕೊಟ್ಟಿದ್ರಂತೆ. ಏನ್ ನಾನಾ ತರಹದ ಲೀಲೆಗಳನ್ನು ತೋರಿಸಿಕೊಟ್ರು ಹೇಳಿದರೆ ಮತ್ತೆ ಒಂದು ದೊಡ್ಡ ಪಟ್ಟಿ ನಾಳೆ ತಗೊಳ್ತೀನಿ. ವಿವಿಧ ಲೀಲಮರ್ಭಕಂ, ಏನು ವಾಯುದೇವರು ಚಿಕ್ಕವರಿದ್ದಾಗ ಇನ್ನೇನು ಲೀಲೆಗಳನ್ನು ತೋರಿಸಿದ್ರು ಎಂಬುದನ್ನು ನಾಳೆ ಹೇಳ್ತೀನಿ. 2ನೇ ಸರ್ಗದ ಕೊನೆಯ ಶ್ಲೋಕ. ಇತಿ ವಿಹರತಿ ಮಹ್ಯಾಂ ವಿಷ್ಣುದಾಸೇಪಿ ಗೂಢೆ
ಸಮಜನಿ ಸುಜನಾನಾಂ ಚಿತ್ತಮಾನಂದಪೂರ್ಣಂ ಉದಯತಿ ಘನಮಾಲಾ ಲೀನಭಾನೌ ಚ ಭಾನೌ ನನು ಜನನಯನಾಬ್ಜೈ ಲಭ್ಯತೆ ಲಂಬಿಕಾಸಃ ಇತಿ. ಈ ರೀತಿಯಾಗಿ ಮಹ್ಯಾಂ ವಿಹರತಿ ಸತಿ, ಭೂಮಿಯಲ್ಲಿ ವಿಹಾರ ಮಾಡುತ್ತಿರಲಾಗಿ ಯಾರು ವಿಷ್ಣುದಾಸೇಪಿ, ಭಗವಂತ ಆಚಾರ್ಯರು, ವಿಷ್ಣುವಿನ ದಾಸರಾದ ಆಚಾರ್ಯರು, ಗೂಢೆ ಇನ್ನೂ ಅಷ್ಟು ಪ್ರಕಾಶಕ್ಕೆ ಬಂದಿದ್ದಿಲ್ಲ, ಬಾಲಕ ವಾಸುದೇವ ಗುಡೆಪಿ ಸಮಜನಿ ಸುಜನಾನಾಂ ಚಿತ್ತಂ ಆನಂದಪೂರ್ಣಂ, ಆನಂದಪೂರ್ಣಂ ಚಿತ್ತಂ ಸಮಜನಿ, ಎಲ್ಲರಿಗೂ ಆನಂದ ಆಯಿತು. ಯಾಕೆ? ಉದಯತಿ ಘನಮಾಲಾ ಲೀನಭಾನೌ ಚ ಭಾನೌ, ಮೋಡದ ಮರೆಯಲ್ಲಿ ಸೂರ್ಯ ಇದ್ರೂ ಕಿರಣಗಳು ಬಂದಾಗ ಜನ ಎಲ್ಲ ಆನಂದ, ಅಂತೂ ಆತಪ್ಪ ಬೆಳಕಾತ್ ನಡಿ, ಮುಗಿತಪ್ಪ ಅಂತೂ ಬೆಳಕಾಯಿತು ಅನ್ನುವಂತೆ ಮೋಡಗಳ ಮರೆಯಲ್ಲಿ ಇರುವ ಸೂರ್ಯನಂತೆ ಇನ್ನೂ ಪ್ರಕಟ ಮಾಡದೇ ಇರುವ ಬಾಲಲೀಲೆಗಳಿರುವ ಆಚಾರ್ಯನ ಕಂಡು ಜನ ಎಲ್ಲ ನನು ಜನನಯನಾಬ್ಜೈ ಲಭ್ಯತೆ ಲಂಬಿಕಾಸಃ ಆನಂದಪಟ್ಟಿದ್ದಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯೆ ಆನಂದಾಂಕೆ ದ್ವಿತೀಯ ಸರ್ಗ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮ